ಇವಾಗ ಸಿಂಪ್ಲಿಫಿಕೇಷನ್ ಚಾಪ್ಟರ್ ಮಾಡೋಣ. ಸಿಂಪ್ಲಿಫಿಕೇಷನ್ ಸರಳೀಕರಣ ಅಂತಾರೆ ಕನ್ನಡದಲ್ಲಿ. ಇದರಾಗೆ ಒಂದೇ ಒಂದು ಫಾರ್ಮುಲಾ ಅಥವಾ ಒಂದೇ ಒಂದು ಲಾಜಿಕ್ ಅಪ್ಲೈ ಮಾಡಬೇಕಷ್ಟೇ. ಒಂದು ಫಾರ್ಮುಲಾ ಇದೆ ಬೋರ್ಡ್-ಮಾಸ್ ಅಂತ. ಈ ಬೋರ್ಡ್-ಮಾಸ್ ಪ್ರಕಾರ ಎಲ್ಲ ಸಾಲ್ವ್ ಮಾಡ್ಕೊಂತು ಕ್ವಶನ್ಸನ್ನು. ಈಗ ಫಸ್ಟ್ ಇದು ಏನು ಹೇಳುತ್ತೆ ಅಂತ, ಬ್ರಾಕೆಟು ಫುಲ್ ಫಾರ್ಮ್ ಏನೋ ಗೊತ್ತಾ ಇದು, ಬ್ರಾಕೆಟ್ ಆಫ್ ಇದು ಕ್ವಶನ್ ಮೇಲ್ಗಡೆ ಬೇಸ್ಡ್ ಆನ್ ಪ್ರೆಸಿಡೆನ್ಸ್ ಅಂದರೆ ಪ್ರಿಫರೆನ್ಸ್ ಯಾವುದಕ್ಕೆ ಕೊಡಬೇಕು ಅಂದ್ಬಿಟ್ಟು ಈ ಫಾರ್ಮುಲಾ. ಫಸ್ಟು ಯಾವುದೇ ಒಂದು ಕ್ವಶನಲ್ಲಿ ಬ್ರಾಕೆಟ್ ಇದ್ದರೆ ಫಸ್ಟ್ ಬ್ರಾಕೆಟಿಗೆ ಪ್ರಿಫರೆನ್ಸ್ ಕೊಡಬೇಕು ಅಂತ, ಆನಂತರ ಆಫ್ ಏನು ಆಫ್ ಬರೆದಿದ್ದೀನಲ್ವ ಅದಕ್ಕೆ ಪ್ರಿಫರೆನ್ಸ್ ಕೊಡಬೇಕು ಅಂತ, ಆನಂತರ ಡಿ ಅಂದರೆ ಡಿವಿಷನ್ನು, ಎಮ್ ಅಂದರೆ ಮಲ್ಟಿಪ್ಲಿಕೇಷನ್ನು, ಎ ಅಂದರೆ ಎಡಿಷನ್ನು, ಎಸ್ ಅಂದರೆ ಸಬ್ಟ್ರಾಕ್ಷನ್. ಇದರ ಪ್ರಕಾರ ನಾವು ಕ್ವಶನ್ಸ್ನ ಸಾಲ್ವ್ ಮಾಡಬೇಕು. ಫಸ್ಟು ಬ್ರಾಕೆಟ್ ಇದೆ ಇಲ್ಲ ಅಂತ ಚೆಕ್ ಮಾಡಬೇಕು, ಆಮೇಲೆ ಆಫ್, ಆಮೇಲೆ ಡಿವಿಷನ್ನು, ಆಮೇಲೆ ಮಲ್ಟಿಪ್ಲಿಕೇಷನ್, ಆಮೇಲೆ ಅಡಿಷನ್, ಸಬ್ಟ್ರಾಕ್ಷನ್. ಇದೇ ಆರ್ಡ್ರಲ್ಲಿ ನಾವು ಕ್ವಶನ್ಸನ್ನು ಸಾಲ್ವ್ ಮಾಡಬೇಕು. ಈ ಎಕ್ಸಾಂಪಲ್ಲು ಎಕ್ಸಾಂಪಲು 125 ಮೈನಸ್ 73 ಪ್ಲಸ್ 48 ಮೈನಸ್ 37 ಪ್ಲಸ್ 99. ಇದನ್ನು ಯಾವ ರೀತಿ, ಫಸ್ಟ್ ಪ್ರಿಫರೆನ್ಸ್ ಬ್ರಾಕೆಟ್ ಇದೆಯಲ್ಲ ಅಂತ ಚೆಕ್ ಮಾಡಿ. ಎಲ್ಲಿ ಬ್ರಾಕೆಟ್ ಇಲ್ಲ, ಆಫ್ ಇಲ್ಲ, ಡಿವಿಷನ್ ಇಲ್ಲ, ಮಲ್ಟಿಪ್ಲಿಕೇಷನ್ ಇಲ್ಲ, ಇದರಲ್ಲಿ ಎಡಿಷನ್ ಇದೆ ಅಲ್ವಾ, ಎಡಿಷನ್ ಇದೆ. ಈಗ ಮತ್ತೆ ಸಬ್ಟ್ರಾಕ್ಷನ್ ಇದೆ ಅಲ್ವಾ, ಸಬ್ಟ್ರಾಕ್ಷನ್ ಇದೆ. ಫಸ್ಟು ಪ್ರಿಫರೆನ್ಸ್ ಯಾವುದು ಕೊಡಬೇಕು ನಾವೀಗ, ಇದರ ರೂಲ್ ಪ್ರಕಾರ ಎಡಿಷನ್ ಬಂದರೆ ಫಸ್ಟ್ ಎಡಿಷನಿಗೆ ಕೊಡುವ ಅಂತ. ಅಂದರೆ ಇಲ್ಲಿ ಇರೋದು ಎಡಿಷನ್ನು ಮತ್ತು ಸಬ್ಟ್ರಾಕ್ಷನ್, ಇದರಿಂದ ಎಡಿಷನ್ ಸಬ್ಟ್ರಾಕ್ಷನ್ ಫಸ್ಟ್ ಪ್ರಿಫರೆನ್ಸ್ ಯಾವುದು ಕೊಡಬೇಕಂದ್ರೆ ಎಡಿಷನಿಗೆ ಕೊಡಬೇಕು. ಎಡಿಷನ್ ಮಾಡ್ಬೇಕು. ಯಾವುದಕ್ಕೆ ಎಡಿಷನ್ ಮಾಡಬೇಕು, ಇಲ್ಲಿ 48 ಪ್ಲಸ್ 48 ಇದೆ, ಇಲ್ಲಿ 99 ಇದೆ, ಇಲ್ಲಿ 125 ಇದೆ. ಏನಿಲ್ಲ ಅಂದರೆ ಇಲ್ಲಿ ಪ್ಲಸ್ ಇರುತ್ತೆ ಅಂತ. ಹಾಗಾಗಿ ಮೂರನ್ನು ಪ್ಲಸ್ ಮಾಡೋಣ. 125, 48, 99, 980, 17, 17 5, 22, 9, 2 2 4, 4 4 8, 8 9, 17, 272 ಆಗುತ್ತೆ. 272 ಹಂಗೆ ಬರೋದು. ಈಗ ಮೈನಸ್ ಇರೋ ನೋಡ್ಕೊಳ್ಳಿ. ಮೈನಸ್ 73 ಇದೆ, ಇಲ್ಲಿ ಮೈನಸ್ 137 ಇದೆ. ಈಗ ಮೈನಸ್ ಇದೆ, ಬಟ್ ನಾವು ಮೈನಸ್ ಮಾಡೋಂಗಿಲ್ಲ. ಈಗ ಫಾರ್ಮುಲಾಸ್ ಬರ್ತವೆ ಅಂದರೆ ಯಾವ ರೀತಿ, ಬೇಸಿಕ್ ಮೈನಸ್ ಇಂಟು ಮೈನಸ್ ಇದ್ದರೆ ಪ್ಲಸ್ ಆಗುತ್ತೆ, ಪ್ಲಸ್ ಇಂಟು ಮೈನಸ್ ಇದ್ದರೆ ಮೈನಸ್ ಆಗುತ್ತೆ, ಮೈನಸ್ ಇಂಟು ಪ್ಲಸ್ ಇದ್ದರೆ ಇದು ಮೈನಸ್ ಆಗುತ್ತೆ, ಪ್ಲಸ್ ಇಂಟು ಪ್ಲಸ್ ಇದ್ದರೆ ಇದು ಪ್ಲಸ್ ಆಗುತ್ತೆ ಅಂತ. ಬಟ್ ಇಲ್ಲಿ ಇಂಟು ಇಲ್ಲ, ಬಟ್ ಸೆಂಟ್ರಲ್ಲಿ ಇಂಟು, ಇಲ್ಲಿ ಮೈನಸ್ ಇದೆ, ಮೈನಸ್ ಇದೆ. ಅಲ್ಲಿ ಇನ್ ಕೇಸ್ ಇಂಟು ಇದ್ದಿದ್ರೆ ಪ್ಲಸ್ ಆಗಿಬಿಡೋದು. ಬಟ್ ಮೈನಸ್ ಇರೋದ್ರಿಂದ ಇದನ್ನು ಆ್ಯಕ್ಚುಲಿ ಪ್ಲಸ್ಸೇ ಮಾಡಬೇಕು, ಬಟ್ ಸೈನನ್ನು ನಾವು ಮೈನಸ್ ಆಗಿ ಹಂಗೆ ಇಟ್ಕೋಬೇಕು. ಓಕೆನಾ, ದೊಡ್ಡ ಸೈನ್ ಏನಿದೆ ಇದರಲ್ಲಿ ಅದನ್ನು ಮೈನಸ್ ಹಂಗೆ ಮೈನಸ್ ಇಟ್ಕೊಂಡು ಇದನ್ನು ಆ್ಯಡ್ ಮಾಡಬೇಕು. 73 ಮತ್ತು 37 ಎಷ್ಟಾಗುತ್ತೆ, 210 ಆಗುತ್ತೆ, ಹೆಚ್ಚು ಕಡಿಮೆ 210 ಆಗ್ಬೋದು. 272 ಒಳಗಡೆ ಈ ಮೈನಸ್ ಸಿಂಬಲ್ ಹಂಗೆ ಇಟ್ಕೊಂಡು 210 ಎರಡು ಮೈನಸ್ ಮಾಡಿದರೆ 62 ಬರುತ್ತೆ ಆನ್ಸರ್, 62. ನೆಕ್ಸ್ಟು ಇನ್ನೊಂದು ಎಕ್ಸಾಂಪಲ್ಲು, ಈ ರೂಲು ಒಂದೇ ಎಕ್ಸಾಂಪಲ್ಗೆ ಅಪ್ಲೈ ಆಗೋ ರೀತಿ, ಎಲ್ಲದೂ ಅಪ್ಲೈ ಆಗೋ ರೀತಿ ಒಂದು ಎಕ್ಸಾಂಪಲ್ ತಗೋತೀನಿ. ಅಂದರೆ ಬ್ರಾಕೆಟ್ ಇರಬೇಕು, ಆಫ್ ಇರಬೇಕು, ಡಿವಿಷನ್, ಮಲ್ಟಿಪ್ಲಿಕೇಷನ್, ಅಡಿಷನ್, ಸಬ್ಟ್ರಾಕ್ಷನ್, ಇದೆಲ್ಲ ಬರುವಂಥದ್ದು, ಈ ಎಲ್ಲ ರೂಲ್ ಅಪ್ಲೈ ಆಗುವಂಥದ್ದು ಒಂದು ಕ್ವಶನ್ ತಗೊಂಡು ಮಾಡೋಣ. ಈಗ ಯಾವ ಕ್ವಶನ್ ಅಂದರೆ 8 +
16 minus 7 plus 4 minus bracket 9 of 3 plus 6 minus 4 into 7. ಮೇನ್ ಆರ್ಡರ್ ಆಫ್ ಪ್ರೆಸಿಡೆನ್ಸ್ ಅಂದಲ್ಲ, ಅಂದರೆ ಯಾವುದಕ್ಕೆ ಫಸ್ಟ್ ಪ್ರಿಫರೆನ್ಸ್ ಕೊಡಬೇಕು ಅಂತ. ಫಸ್ಟ್ ಬ್ರ್ಯಾಕೆಟು ಯಾವ ಬ್ರ್ಯಾಕೆಟಿಗೆ, ಇದರಲ್ಲಿ ಪ್ರಿಫರೆನ್ಸ್ ಯಾವುದಕ್ಕೆ ಕೊಡಬೇಕಂದ್ರೆ ಯಾವ ಬ್ರ್ಯಾಕೆಟಿಗೆ ಅಂದರೆ ಇದು ಈ ಥರ ಬ್ರ್ಯಾಕೆಟ್, ಇದು ಫಸ್ಟ್ ಪ್ರಿಫರೆನ್ಸ್ ಈ ಬ್ರ್ಯಾಕೆಟಿಗೆ ಕೊಡಬೇಕು, ಈ ಬ್ರ್ಯಾಕೆಟು. ಸೆಕೆಂಡ್ ಪ್ರಿಫರೆನ್ಸು ಕ್ಲೋಸ್ಡ್ ಬ್ರ್ಯಾಕೆಟ್, ಇದು ಓಪನ್ ಬ್ರ್ಯಾಕೆಟ್, ಇದು ಕ್ಲೋಸ್ಡ್ ಬ್ರ್ಯಾಕೆಟು. ಫಸ್ಟು ಇದಕ್ಕೆ ಕೊಡಬೇಕು, ಸೆಕೆಂಡು ಇದಕ್ಕೆ ಕೊಡಬೇಕು, ಲಾಸ್ಟ್ ತರ್ಡು ಅಂತೂ ಈ ಫ್ಲವರ್ ಬ್ರ್ಯಾಕೆಟಿಗೆ ಪ್ರಿಫರೆನ್ಸ್ ಕೊಡಬೇಕು. ಈ ಫಸ್ಟ್ ಪ್ರಿಫರೆನ್ಸ್ ಇದಕ್ಕಲ್ವಾ, ಅವು ಇದರಲ್ಲಿರುವಂಥ ಸಾಲ್ವ್ ಮಾಡಬೇಕು ಫಸ್ಟ್. ಇದನ್ನೇ ಹಂಗೆ ಅದೇ ರೀತಿ ಬರೀಬೇಕಿಲ್ಲಿ, ನಾನು ಬರೋಕ್ಕೆ ಹೋಗಲ್ಲ. ಓಕೆ, ಈಗ ಫಸ್ಟ್ ಇದರೊಳಗಡೆ ಪ್ರಿಫರೆನ್ಸ್ ಪ್ರಕಾರ ಇದನ್ನು ಸಾಲ್ವ್ ಮಾಡಬೇಕು. ಆ ಪ್ರಿಫರೆನ್ಸ್ ಪ್ರಕಾರ ಯಾವುದನ್ನು ಅದರೊಳಗಡೆ ಮತ್ತೆ ಚೆಕ್ ಮಾಡಬೇಕಾಗುತ್ತೆ. ಫಸ್ಟ್ ಬ್ರ್ಯಾಕೆಟ್ ಒಳಗಡೆ ಆಯ್ತಲ್ವ, ಆಫ್ ಇದೆನಾ, ಆಫ್ ಇದೆ. ಓಕೆ, ಫಸ್ಟ್ ಇದಕ್ಕೆ ಈ ಪ್ರಿಫರೆನ್ಸ್ ಕೊಡಬೇಕು ಅಂತ ಬ್ರ್ಯಾಕೆಟ್ ಒಳಗಡೆ ಇರೋದಕ್ಕೆ. ಆಫ್ ಅಂದರೆ ಮೊದಲು ಇದನ್ನು ಸಾಲ್ವ್ ಮಾಡಿ ಅಂತ. 9 ಇಂಟು ಇದು ಆಫ್ ಅಂದರೆ ಇಂಟು ಇದ್ದಂಗೆ 9 ಇಂಟು 3 27, ಈ ಪ್ಲಸ್ ಹಂಗೆ ಏಟ್ಗಳನ್ನು. ನೆಕ್ಸ್ಟು ಮತ್ತೆ ಆಫ್ ಆದಮೇಲೆ ಡಿವಿಷನ್ ನೋಡಬೇಕು. ಡಿವಿಷನ್ ಇದನ್ನು ಇದರಲ್ಲಿ ಇಲ್ಲ, ಇಷ್ಟೊಳಗಡೆ ಡಿವಿಷನ್ ಇದನ್ನು ಇಲ್ಲ. ನಂತರ ಮಲ್ಟಿಪ್ಲಿಕೇಶನ್, ಡಿವಿಷನ್ ಆಯಿತಾ, ಮಲ್ಟಿಪ್ಲಿಕೇಶನ್ ಇದೆ ಇಲ್ಲಿ. ಹಾಗಾಗಿ ಫಸ್ಟ್ ಪ್ರಿಫರೆನ್ಸ್ ಇದಕ್ಕೆ ಕೊಡಬೇಕು. 7 4 28 ಹಂಗೆ ಬರ್ಕೋಬೇಕು. +0 ಪ್ಲಸ್ -0 ಮೈನಸ್ ಹಂಗೆ ಬರೀಬೇಕು. ಈಗ ಇದು 2 ಆಯ್ತಲ್ವ, ನಂತರ ಇದು ಪ್ಲಸ್, ಇಲ್ಲಿ ಮೈನಸ್ ಇದೆ, ಇಲ್ಲಿ +6, ಇಲ್ಲಿ ಕಡೆ ಇದು -28. 7 4 28 ಆಯ್ತಲ್ವ, ಈ ಮೈನಸ್ ಹಂಗೆ ಇಟ್ಕೊಳ್ಳೋದು. ಆನಂತರ ಮತ್ತೆ ಇದನ್ನು ಅದೇ ರೀತಿ ಬರ್ಕೋಬೇಕಾಯ್ತದೆ. ಬರ್ಕೊಂಡು ಇದರಲ್ಲಿ ಇವೆರಡು ಪ್ಲಸ್ ಮಾಡ್ಬೇಕು. ಫಸ್ಟ್ ಎಡಿಷನ್ ಇದೆಲ್ಲ ಪ್ರಿಫರೆನ್ಸು 27 + 6 33, 33 - 28, ಆವಾಗ 5 ಬರುತ್ತೆ ಆನ್ಸರ್. 5 ಅಲ್ವಾ, 5. ಆವಾಗ ಇದನ್ನು ಬ್ರ್ಯಾಕೆಟ್ ತೆಗಿಬೇಕು. ನಂತರ ಇದನ್ನು ಸಾಲ್ವ್ ಮಾಡ್ಬೇಕು. ಈಗ ಈ ಫ್ಲವರ್ ಬ್ರ್ಯಾಕೆಟಲ್ಲಿರೋದನ್ನು ಸಾಲ್ವ್ ಮಾಡ್ಬೇಕು. ಈಗ ಬರಿತೀನಿ 8 ಪ್ಲಸ್ ಕ್ಲೋಸ್ ಬ್ರ್ಯಾಕೆಟ್ 16 ಮೈನಸ್ ಈ ಫ್ಲವರ್ ಬ್ರ್ಯಾಕೆಟ್ ಇದೆಯಲ್ವ, ಇದನ್ನು ಮಾಡ್ಬೇಕು. ಈಗ ಇದು ಕ್ಲೋಸ್ ಬ್ರ್ಯಾಕೆಟು, ಆನಂತರ ಫ್ಲವರ್ ಬ್ರ್ಯಾಕೆಟ್, ಆನಂತರ ಕ್ಲೋಸ್ ಬ್ರ್ಯಾಕೆಟ್. ಸಾರಿ, ಇಲ್ಲಿ ತಪ್ಪು ಹೇಳ್ಬಿಟ್ಟೆ. ಫಸ್ಟ್ ಪ್ರಿಫರೆನ್ಸು ಇದಕ್ಕೆ ಕೊಡಬೇಕು, ಸೆಕೆಂಡ್ ಪ್ರಿಫರೆನ್ಸು ಇದಕ್ಕೆ ಕೊಡಬೇಕು. ಇಲ್ಲಿ ಬರೀತೀನಿ ನೋಡಿ. ಫಸ್ಟ್ ಪ್ರಿಫರೆನ್ಸು ಇದಕ್ಕೆ ಕೊಡಬೇಕು, ಸೆಕೆಂಡ್ ಪ್ರಿಫರೆನ್ಸ್ ಇದಕ್ಕೆ ಕೊಡಬೇಕು, ಥರ್ಡ್ ಪ್ರಿಫರೆನ್ಸು ಫೈನಲಾಗಿ ಇದಕ್ಕೆ ಕೊಡಬೇಕು ಆಯ್ತಲ್ವ. ಇದರೊಳಗಡೆ ಇದಕ್ಕೆ ಸಾಲ್ವ್ ಮಾಡ್ಬೇಕೀಗ. ಏನಿದೆ ನೆಕ್ಸ್ಟು 16 ಆಯ್ತಲ್ವ. 7 + 4 ಇದು ಮೈನಸ್ ಇದೆ. ಫುಲ್ ಇದಕ್ಕೆಲ್ಲ ಅಪ್ಲೈ ಆಗುತ್ತೆ ಈ ಮೈನಸ್ಸು. ನಮಗೆ ಬಂದಿರೋದು ಆನ್ಸರು 5, ಹಾಗೆ -5 ಅಂತ, -5. ಈಗ ಅದೇ ಸೇಮ್ ಇದನ್ನು ಅಪ್ಲೈ ಮಾಡೋಕೆ. ಈಗ ಕ್ಲೋಸ್ ಫ್ಲವರ್ ಬ್ರ್ಯಾಕೆಟು ಕ್ಲೋಸ್ಡ್, ಇದೇನು ಬರಿಬಾರ್ದು ಇಲ್ಲಿ, ಸುಮ್ಮನೆ ಬರೆದ್ಬಿಟ್ಟೆ ನಾನು. ಈಗ ಇದನ್ನು ಸಾಲ್ವ್ ಮಾಡ್ಬೇಕು. ಈ ಫ್ಲವರ್ ಬ್ರ್ಯಾಕೆಟ್ ಇಲ್ಲದನ್ನು ಸಾಲ್ವ್ ಮಾಡ್ಬೇಕು. 7 4 11, 11 - 5 6 ಆಗುತ್ತೆ. ಇದು ಸಾಲ್ವ್ ಮಾಡಿದ್ವಾ. ನಂತರ ಈಗ ಕ್ಲೋಸ್ಡ್ ಬ್ರ್ಯಾಕೆಟಲ್ಲಿರೋದು 8 + 16 ಹಂಗೆ ಬರ್ತೀನಿ. 16 - ಈ ಎಲ್ಲದಕ್ಕೂ ಅಪ್ಲೈ ಆಗುತ್ತೆ ಈ ಬ್ರ್ಯಾಕೆಟ್ಗೆ. ಹಾಗಾಗಿ ಮೈನಸ್ ಇಲ್ಲಿ ಬಂದಿರೋದು 6, ಹಾಗಾಗಿ ಕ್ಲೋಸ್ಡ್ ಬ್ರ್ಯಾಕೆಟ್. 16 - 6 ಇದು 8 ಹಂಗೆ ಇಲ್ಲಿ ಬರೀತೀನಿ. 8 + 16 - 6 10, ಆನ್ಸರ್ ಏನು ಬರುತ್ತೆ 18. 18 ಇದೆ ಕರೆಕ್ಟ್ ಆನ್ಸರ್. ಒಂದೊಂದು ಟೈಮಲ್ಲಿ ಪ್ರಾಬ್ಲಮ್ಸ್ ಯಾವ ರೀತಿ ಕೊಡ್ತಾರಂದರೆ, ಈ ಸಮ್ ಬೇಸಿಕ್ ಫಾರ್ಮುಲಾಸ್ ಇದೆ. ಅಂದರೆ ಈಗ ನಿಮಗೆ ಗೊತ್ತಿರ್ಬೋದು, ಸಮ್ ಬೇಸಿಕ್ ಫಾರ್ಮುಲಾಸ್ ಇವೆ. ಈಗ a + b² = ಅಂತೀರ, a² + b² + 2ab ಅಲ್ವಾ. ಅದೇ ರೀತಿ a - b² a² + b² - 2ab. ಅದೇ ರೀತಿ a² - b² ಇದ್ದರೆ a + b × a - b. ಸ್ವಲ್ಪ ಇದೇ ರೀತಿ ಅಂದರೆ ಇಷ್ಟೊಂದು ಈ ಬೇಸ್ಡ್ ಒಂದು 4-5 ಫಾರ್ಮುಲಾಸ್ ಇವೆ. ಆ ಫಾರ್ಮುಲಾಸ್ ಮೇಲೆ ಕ್ವಶನ್ಸ್ ಕೇಳ್ತಾರೆ. ಜಾಸ್ತಿ ದೊಡ್ಡದಾಗಿರೋದು ಆ ಥರ ಫಾರ್ಮುಲಾಸ್ ಮೇಲೆ ಕೇಳಲ್ಲ. ಅಂದರೆ
ಪ್ಲಸ್ ಬಿ ಹೋಲ್ ಕ್ಯೂ ಬರುತ್ತೆ. ಈ ಥರದ್ದು ಲಾಂಗ್ ಪ್ರೊಸೆಸ್ ಅಂದರೆ ಲಾಂಗ್ ಸಾಲ್ವ್ ಮಾಡಬೇಕಾಗುತ್ತೆ. ಹಾಗಾಗಿ ಒಂದು 4-5 ಫಾರ್ಮುಲಾದ ಮೇಲೆ ಕೇಳ್ತಾರೆ. ಈಗ ನಾನು ಇದ್ರ ಬೇಸಿಸ್ ಮೇಲೆ ಈ ಫಾರ್ಮುಲಾ ಮೇಲೆ ಒಂದು ಎಕ್ಸಾಂಪಲ್ ಹೇಳ್ಕೊಡ್ತೀನಿ. ಈ ಎಕ್ಸಾಂಪಲು ಈಗ ಹೆಂಗೆ ಕೊಟ್ಟಿರ್ತದೆ ಅಂದರೆ 999 ಸ್ಕ್ವೇರ್ ಮೈನಸ್ 998 ಸ್ಕ್ವೇರ್ ಅಂತ ಕೊಟ್ಟಿರ್ತೀವಿ. ಆವಾಗ ಈ ಫಾರ್ಮುಲಾ ಪ್ರಕಾರ ನಾವು ಯಾವ ರೀತಿ ಬಿಡಿಸ್ಕೋಬೇಕು ಇದನ್ನು, ಎ ಪ್ಲಸ್ ಬಿ ಅಂದರೆ ಇದು ಎ ಅನ್ಕೊಳ್ಳೋಣ, ಇದು ಬಿ. ಅವಾಗ ಎ ಅಂದರೆ ಎ ಪ್ಲಸ್ ಬಿ ಅಂದರೆ 999 ಪ್ಲಸ್ 998. ಅವಾಗ ಇಲ್ಲಿ ಇಂಟು ಅಂದರೆ ಮತ್ತೆ ಇಂಟು ಇದ್ದಂಗೆ ಇದೆ, ಏನಿಲ್ಲ ಅಂದರೆ ಇಂಟು ಇದ್ದಂಗೆ ಬ್ರಾಕೆಟ್ 999 ಅಂದರೆ 999 ಮೈನಸ್ 998. ಅವಾಗ ಹಿಂಗೆ ಪ್ಲಸ್ ಮಾಡಿದರೆ ಎಷ್ಟಾಗುತ್ತೆ, 1000ಕ್ಕೆ 1 ಕಡಿಮೆ ಇದೆ, 1000ಕ್ಕೆ 2 ಕಡಿಮೆ ಇದೆ, ಅಂದರೆ 2000ಕ್ಕೆ 3 ಕಡಿಮೆ ಇದೆ ಅಂತ ಅರ್ಥ. 1997 ಆಗಿದೆ ಅಂತ. ಅವಾಗ ಇಲ್ಲಿ ಏನಿಲ್ಲ ಅಂದರೆ ಬ್ರಾಕೆಟ್ ಓಕೆ. ಅವಾಗಿದ್ರೆ 999 ಮೈನಸ್ 998 ಹೋದರೆ 1 ಹೋಗುತ್ತೆ. ಇಲ್ಲಿ ಏನಿಲ್ಲಂದರೆ ಇಂಟು ಇದ್ದರೆ ಇಂಟು ಮಾಡ್ಬೋದು, ಅದೇ ಬರುತ್ತೆ ಆನ್ಸರ್ 1997 ಇದೇ ಆನ್ಸರು. ಅದೇ ರೀತಿ ಸಮ್ ಫಾರ್ಮುಲಾಸ್ ಅದ್ರ ಮೇಲೆ ಬೇಸಿಸ್ ಮೇಲೆ ಮಾಡ್ಕೊತ ಹೋಗೋದು. ಯಾವ ರೀತಿ ಕ್ವಶನ್ಸ್ ಕೇಳೋದಂದ್ಬಿಟ್ಟು ನಾನು ನೋಟ್ಸಲ್ಲಿ ಬರೆದಿದ್ದೀನಿ, ಆ ನೋಟ್ಸಲ್ಲಿ ಮುಖಾಂತರ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ಬಿಡ್ತೀನಿ. ಇನ್ನು ಬರೆಯೋದ್ರಿಂದ ಇದಾಗುತ್ತೆ, ಟೈಮ್ ಲ್ಯಾಪ್ಸ್ ಆಗುತ್ತೆ. ಸೊ ನಾನು ನೋಟ್ಸಲ್ಲಿ ಬರೆದಿರೋದು ಅದನ್ನೇ ಎಕ್ಸ್ಪ್ಲೇನ್ ಮಾಡ್ಕೊತ ಹೋಗ್ಬಿಡ್ತೀನಿ. ಈಗ ಫಸ್ಟ್ ಪ್ರಾಬ್ಲಮ್ ಮಾಡಿದ್ವಲ್ಲ, ಇದೆ ಫಸ್ಟ್ ಪ್ರಾಬ್ಲಮ್ಮು, ಅದು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೆಕೆಂಡ್ ಪ್ರಾಬ್ಲಮ್ ಈಗ ಅದೇ. ಈಗ ಯಾವುದು, ಈಗ ಫಸ್ಟ್ ಅದೇ ನಾವು ಬೇಸ್ಡ್ ಆನ್ ದ ಪ್ರೆಸಿಡೆನ್ಸ್ ಅಂತ ಬೇಸ್ಡ್ ಆನ್ ದ ಆರ್ಡರ್ ಆಫ್ ಪ್ರೆಸಿಡೆನ್ಸ್ ಅಂತ ಹೇಳಿದ್ವಲ್ಲ, ಹೇಳಿದ್ವಲ್ಲ, ಇದ್ರ ಮುಖಾಂತರ ಫಸ್ಟ್ ಯಾವುದಿದೆ ಡಿವಿಷನ್ ಇದನ್ನು ಫಸ್ಟ್ ಬ್ರ್ಯಾಕೆಟ್ ಇಲ್ಲ, ಆಫ್ ಇಲ್ಲ, ಡೈರೆಕ್ಟ್ ಡಿವಿಷನ್ನು, ಮಲ್ಟಿಪ್ಲಿಕೇಶನ್ ಇದೆ, ಮತ್ತು ಅಡಿಷನ್ನು, ಸಬ್ಟ್ರಾಕ್ಷನ್. ಇದ್ರ ಆರ್ಡ್ರ್ ಮುಖಾಂತರ ನಾವು ಮಾಡ್ಕೊಂಡು ಹೋಗಿ ಫಸ್ಟ್ ಡಿವಿಷನ್ 60ರಲ್ಲಿ 12 ಹೋದರೆ ಆ ಥರ ಬೇಡ. 12 ಮಗ್ಗಿಲಿ 60 ಬರುತ್ತಲ್ವ, ಹಾಗೆ 12 5 16 ಹೋಗುತ್ತೆ. ಈಗ ಮಾಡ್ತೀನಿ ಯಾವ ರೀತಿ ಗೊತ್ತಾ, ಈ ರೀತಿಯೂ ಬರ್ಕೋಬೋದು ಇದನ್ನಂತ. ಈಗ 25 ಪ್ಲಸ್ 16 ಡಿವೈಡ್ ಬೈ ಇರೋದ್ರಿಂದ ನಾನು ಕೆಳಗಡೆ ಬರ್ಕೊತೀನಿ, ನಾನು 2 ನಂತರ ಇಂಟು 16 ಮೈನಸ್ 10. ಫಸ್ಟ್ ಡಿವಿಷನ್ ಮಾಡ್ಬೇಕು, 12 5 16. ಆನಂತರ ಇಂಟು ಮಾಡ್ಬೇಕಂದ್ರೆ ಈ 25 ಪ್ಲಸ್ 5 ಇಂಟು ಮಾಡ್ಬೇಕಂದ್ರಲ್ವ 16 5 ಎಷ್ಟು, 16 5 80 ಆಗುತ್ತಲ್ವ, 80. ನಂತರ ಪ್ಲಸ್ ಇದೆ 25 ಮೈನಸ್ 10. ಫಸ್ಟ್ ಎಡಿಷನ್ ಮಾಡಂದ್ರೆ 105 ಆಗುತ್ತೆ, ಮೈನಸ್ 10 ಟೋಟಲಾಗಿ 95 ಬಂದಿದೆ. 95. ಅದೇ ರೀತಿ ಸೇಮ್ ಡಿವಿಷನ್ನು ಫಸ್ಟ್, ಆನಂತರ ಮಲ್ಟಿಪ್ಲಿಕೇಶನ್, ಎಡಿಷನ್, ಸಬ್ಟ್ರಾಕ್ಷನ್. ಸೇಮ್ ಎಲ್ಲ ಪ್ರಾಬ್ಲಮ್ಸ್ ಇರ್ತೀವಿ. ಇದು ನೋಡಿ 60% ಆಫ್ 870 ಮೈನಸ್ ರೂಟ್ ಆಫ್ 1444 ಪ್ಲಸ್ 18 ಇಂಟು 19 ಇದೆಯಲ್ವ. 16 ಆಫ್ ಅಂದರೆ ಪರ್ಸೆಂಟೇಜಲ್ಲಿ ಇದೆ ಅಲ್ವಾ, ಇದು 16%. ಪರ್ಸೆಂಟೇಜ್ ಅಂದರೆ 100 ಡಿವೈಡೆಡ್ ಬೈ 100 ಹಾಕೋಬೇಕು, ಪರ್ಸೆಂಟೇಜ್ ಇರೋದ್ರಿಂದ. ಆಫ್ ಅಂದರೆ ಇಂಟು ಗೊತ್ತಿದೆಯಲ್ಲ, ಆಫ್ ಫಸ್ಟ್ ಪ್ರಿಫರೆನ್ಸ್ ಇದಕ್ಕೆ ಮಾಡಬೇಕು ಅಂತ ಅರ್ಥ. ಆಫ್ ಬಂದಿದೆ, ಬ್ರಾಕೆಟ್ ಇದೆಯಾ, ಬ್ರಾಕೆಟ್ ಇಲ್ಲ, ಆನಂತರ ಆಫ್ ಇದೆ, ಆಫಿಗೆ ಮಾಡ್ಕೋಬೇಕು. 870 ಇಂಟು 870 ಮೈನಸ್ ಇದನ್ನು ಸ್ಕ್ವಯರ್ ರೂಟು ಯಾವ ರೀತಿ ಬೇಗ ಸ್ಪೀಡಲ್ಲಿ ತಗೋಬೇಕಂದ್ರೆ ಒಂದು ಟ್ರಿಕ್ ಇದೆ. ಅಲ್ಲಿ ರೂಟ್ 144 ಇದೆ ಅಲ್ವಾ, ಫಸ್ಟ್ ನಾವು ಇದನ್ನು 144 ಐತಲ್ವಾ, ಇದನ್ನು ಆಫ್ ಮಾಡ್ಕೋಬೇಕು. ಯಾವುದೇ 2 ಡಿಜಿಟ್ಸ್, ಈಗ 3 ಡಿಜಿಟ್ಸ್ ಕೊಟ್ಟರೆ ಅನ್ಕೋ 144, ನಾವು ಫಸ್ಟ್ ಈ ಕಡೆ 2 ಡಿಜಿಟ್ಸ್ನ ನಾವು ಆಫ್ ಮಾಡ್ಕೊಂಡ್ಬಿಡ್ಬೇಕು. ಈ ಕಡೆ ಎಷ್ಟು ಡಿಜಿಟ್ಸ್ ಥರ ಇರಲಿ, ಹಾಗಾಗಿ ನಾವು ಈಗ ಇದನ್ನು ಶುರು ಮಾಡೋಣ. ಈಗ 1444 ಇದೆ ಅಲ್ವಾ, ಈ ಕಡೆ 2 ಡಿಜಿಟ್ಸ್ನ ನಾವು ತಗೊಂಬಿಡೋಣ. ಲಾಸ್ಟಲ್ಲಿ 4 ಬಂದಿದೆ ಅಲ್ವಾ, ಯಾವ ಟೇಬಲ್ಸಲ್ಲಿ ಕೊನೆಗೆ ಸ್ಕ್ವಯರಲ್ಲಿ ಯಾವ ಸ್ಕ್ವಯರು 4ಅಲ್ಲಿ ಎಂಡ್ ಆಗುತ್ತೆ ಅಂತ. ಈಗ 2 ಸ್ಕ್ವಯರ್ ತೆಗೆದ್ರೆ ಫೈನಲಾಗಿ ಬರುತ್ತೆ 4 ಅಲ್ವಾ. ನಂತರ 4 ಯಾವುದ್ರಲ್ಲಿ ಬರುತ್ತೆ, 3 3 9 ಆಗುತ್ತೆ, 4 4 16 ಆಗುತ್ತೆ, 5 5 25 ಆಗುತ್ತೆ, ಹಂಗಾಗಿ 4 ಬರೋದಿಲ್ಲ. 6 6 36, 7 7 49, ಅದು ಅಲ್ಲಿ 4 ಬರಲಿಲ್ಲ. 8 8 64, 8 ಸ್ಕ್ವೇರ್ ಎಷ್ಟು 64 ಆಗುತ್ತೆ. ಕೊನೆಯಲ್ಲಿ 4 ಅಂತ, ಇಲ್ಲಿ 4 ಬಂತು. ಕೊನೆಗೆ 4 ಬರುತ್ತೆ ಅಂದರೆ
ಹಾಗಾಗಿ ಇವೆರಡರದ್ದು ಯಾವುದು ಗೊತ್ತಾ, ಕೊನೆಗೆ 2 ಆದರೂ ಬರುತ್ತೆ, ಇಲ್ಲ 8 ಆದರೂ ಬರುತ್ತೆ ಅಂತ. ಇವೆರಡರಲ್ಲಿ ಕೊನೆಗೆ 2 ಬರ್ಬೋದು, 8 ಆದರೂ ಬರ್ಬೋದು. ಈಗ ಇದು ನೋಡೋಣ ನಾವು. ಇಲ್ಲಿ ಯಾವ ಸ್ಕ್ವೇರ್ ನಡುವೆ 14 ಬರುತ್ತೆ ಅಂತ. ಈಗ 2 ಸ್ಕ್ವೇರ್ ನಡುವೆ 3 ಸ್ಕ್ವೇರ್ ನಡುವೆ ಬರುತ್ತಾ? 2 ಸ್ಕ್ವೇರ್ ಅಂದರೆ ಎಷ್ಟು? 4, 3 ಸ್ಕ್ವೇರ್ ಅಂದರೆ 9. ಇವೆರಡರ ನಡುವೆ ಇದನ್ನು ಇಲ್ಲ. ಹಾಗಾಗಿ 3 ಸ್ಕ್ವೇರು ಮತ್ತು 4 ಸ್ಕ್ವೇರ್ ನಡುವೆ ಇದನ್ನು 3 ಸ್ಕ್ವೇರ್ ಅಂದರೆ 9, 4 ಸ್ಕ್ವೇರ್ ಅಂದರೆ 16, 14, 3 ಸ್ಕ್ವೇರ್ ಮತ್ತು 4 ಸ್ಕ್ವೇರ್ ನಡುವೆ ಇದೆ. ಹಾಗಾಗಿ ಇಲ್ಲಿ 3 ಅಥವಾ 4 ಇವೆರಡರಲ್ಲೂ ಒಂದು ಬರುತ್ತೆ ಅಂತ. ಇವೆರಡರಲ್ಲಿ ಒಂದು ಬರುತ್ತೆ, ಇಲ್ಲ ಇವೆರಡರಲ್ಲಿ ಒಂದು ಬರುತ್ತೆ. ಅಂದರೆ ಇದಕ್ಕೆ ಜಾಯಿನ್ ಆಗ್ಬೋದು. ಅಂದರೆ 32 ಇಲ್ಲ 38 ಬರ್ಬೋದು, ಇಲ್ಲ 42 ಅಥವಾ 48 ಬರ್ಬೋದು. ಇದರಲ್ಲಿ ಯಾವ ರೀತಿ ಫೈಂಡ್ ಔಟ್ ಮಾಡ್ಬೇಕಂದ್ರೆ, ಈಗ 3 ಇದೆ ಅಲ್ವಾ, 3 ನೆಕ್ಸ್ಟ್ ನಂಬರ್ ಯಾವುದು ಬರುತ್ತೆ? ನ್ಯಾಚುರಲ್ ನಂಬರ್ಸಲ್ಲಿ 3 ಆದ ನಂತರ ಯಾವ ನಂಬರ್ ಬರುತ್ತೆ? 4 ಬರುತ್ತಲ್ವ. 3 × 4 ಮಾಡಬೇಕು. ಅಂದರೆ ಇದಕ್ಕೆ 3 × 4 ಅಲ್ವಾ, 3 4 12. ಈ 12 ಬಂದಿರೋ 12 ಮತ್ತು ಇಲ್ಲಿರೋ 14ಗೂ ಇದರಲ್ಲಿ ಯಾವ ಈ ಬಂದಿರೋ ನೆಕ್ಸ್ಟ್ ನಂಬರ್ ಏನಿದೆ 3 4 12 ಈ ಕೊಟ್ಟಿರೋ ನಂಬರಿಗಿಂತ ಕಡಿಮೆ ಇದೆ. ಅಂದರೆ 14ಗಿಂತ ಕಡಿಮೆ ಇದೆ ಅಲ್ವಾ. ಹಾಗಾಗಿ ಇವೆರಡರಲ್ಲಿ ಯಾವುದು ಕಡಿಮೆ ಇದೆ ಅಂತ ನೋಡ್ಬೋದು. ಅಂದರೆ ಈ ಕೊಟ್ಟಿರೋಗಿಂತ ನಂಬರ್ಗಿಂತ 12 ಕಡಿಮೆ ಇರೋದ್ರಿಂದ 3 ಮತ್ತು 4ರಲ್ಲಿ ಯಾವುದು ಕಡಿಮೆ ಇದೆ? 3 ಕಡಿಮೆ ಇದೆ. ಹಾಗಾಗಿ 3 ಅಲ್ವಾ, 3 ಅಂದರೆ 14ಗಿಂತ 12 ಕಡಿಮೆ ಇರೋದ್ರಿಂದ 3ನೇ ಬರುತ್ತೆ. ಇದು ದೊಡ್ಡದಿರೋದ್ರಿಂದ ಇದರಲ್ಲಿ ದೊಡ್ಡ ನಂಬರ್ ಯಾವುದು ಇರುತ್ತೆ? 8. ಆನ್ಸರ್ 38 ಬರುತ್ತೆ. ಇನ್ನೊಂದು ಸರಿ ಹೇಳ, ಈ 44ರಲ್ಲಿ 4 ಯಾವ ಸ್ಕ್ವೇರಲ್ಲಿ ಎಂಡ್ 4 ಬರುತ್ತೆ ಅಂತ. 2ಅಲ್ಲಿ ಬರುತ್ತೆ, 8ಅಲ್ಲಿ ಬರುತ್ತೆ. ಹಾಗಾಗಿ 2 8 ಅಂತ ಬರ್ಕೊಂಡೆ. ಈ 14 ಯಾವ ಸ್ಕ್ವೇರ್ ನಡುವೆ ಈ 14 ಬರುತ್ತೆ? 3 ಸ್ಕ್ವೇರ್ ಮತ್ತು 4 ಸ್ಕ್ವೇರಲ್ಲಿ ಬರುತ್ತೆ. ಹಾಗಾಗಿ 3 ನೆಕ್ಸ್ಟ್ ನಂಬರ್ ಯಾವುದು? 4. 3 4 12 ಅಲ್ವಾ. 14ಗಿಂತ 12 ಕಡಿಮೆ ಇರೋದ್ರಿಂದ ಇವೆರಡರಲ್ಲಿ ಚಿಕ್ಕ ನಂಬರ್ ಯಾವುದಿರುತ್ತೋ ಅದನ್ನು ತಗೊಳ್ಬೇಕು. 12ಗಿಂತ 14 ದೊಡ್ಡ ನಂಬರ್ ಇರೋದ್ರಿಂದ ಈ 44ರಲ್ಲಿ ದೊಡ್ಡ ನಂಬರ್ ಯಾವುದು ಬಂದಿರುತ್ತೆ? 2 ಅಥವಾ 8. ಅದರಲ್ಲಿ ನಾವು ಅದಕ್ಕೆ 8 ತಗೋತೀವಿ. ಅದಕ್ಕೆ 38 ಬರುತ್ತೆ ಸ್ಕ್ವೇರು. ಅದಕ್ಕೆ ನೋಡಿ 38 ಬರೋದ್ರೆ ಪ್ಲಸ್ 18 × 19. ಅವಾಗ ನೀವು ಬೋರ್ಡ್ ಮಾರ್ಕ್ಸ್ ಪ್ರಕಾರ ರೂಲ್ ಅಪ್ಲೈ ಮಾಡಬೇಕು. ಮೈನಸ್ ಏನು ಡಿವಿಷನ್ ಫಸ್ಟ್ ಪ್ರಿಫರೆನ್ಸ್ ಬ್ರಾಕೆಟ್ ಇದೆ ನೋಡಬೇಕು. ಆಫ್ ಇದೆಯಾ? ಆಫ್ ಫಸ್ಟ್ ಇದಕ್ಕೆ ಮಾಡ್ಬೇಕು. ಹಂಗಾರೆ ಅಂದರೆ ಫಸ್ಟ್ ಸಾಲ್ವ್ ಇದಕ್ಕೆ ಮಾಡಬೇಕಂತ, ಆಫ್ ಪ್ರಿಫರೆನ್ಸ್ ಇದಕ್ಕೆ ಕೊಡಬೇಕು ಅಂತ. ಇಂಟು ಇದೆ. ಆವಾಗ ಈ ಜೀರೋ ಕ್ಯಾನ್ಸಲ್ ಆಗುತ್ತೆ. 10 1 10 8.70 ಆಗುತ್ತೆ. 10 8 80 ಆಗುತ್ತೆ. ಇನ್ನು 7 ಮಿಕ್ಕೊಳ್ಳುತ್ತೆ. ಪಾಯಿಂಟ್ ಇಟ್ಕೊಂಡೆ ಆವಾಗ 70 ಆಗುತ್ತೆ. ಆವಾಗ 10 7 70 ಮೈನಸ್ 38 ಸೇಮ್ ಅದೇ ರೀತಿ 60 × 8.7 ಮೈನಸ್ ಇದರಲ್ಲಿ ಫಸ್ಟ್ ಇದನ್ನ ಇಂಟು ಮಾಡಬೇಕು. ಡಿವಿಷನ್ ಇದ್ದರೆ ಡಿವಿಷನ್, ಇಂಟು ಇದೆ ಅಲ್ವಾ, ಫಸ್ಟ್ ಈ ಪ್ರಿಫರೆನ್ಸ್ ಕೊಡಬೇಕು. ಮತ್ತು ಇದಕ್ಕೆ ನೆಕ್ಸ್ಟ್ ಪ್ರಿಫರೆನ್ಸ್ ಇದಕ್ಕೆ ಕೊಡಬೇಕು. 18 × 19 ಮಾಡಿದರೆ 342 ಬರುತ್ತೆ. 342 ಬರುತ್ತೆ. ನಂತರ ಇದನ್ನೇ ಇಂಟು ಮಾಡಿದರೆ 522 ಮೈನಸ್ 38 ಪ್ಲಸ್ 342. ಆವಾಗ ಇದಕ್ಕೆ ಫಸ್ಟ್ ಎಡಿಷನ್ ಪ್ರಿಫರೆನ್ಸ್ ಅಲ್ವಾ. ನಂತರ ಇದನ್ನ ಆ್ಯಡ್ ಮಾಡಬೇಕು. 864 ಆಗುತ್ತೆ. ಮೈನಸ್ 38 ಇರೋದ್ರಿಂದ ಇದನ್ನು ಕಳೆದ್ರೆ 826 ಬರುತ್ತೆ. ಸಬ್ಟ್ರಾಕ್ಷನ್ ಮಾಡಿದರೆ 826 ಬರುತ್ತೆ. ನೆಕ್ಸ್ಟ್ ಪ್ರಾಬ್ಲಮ್ ಅದೇ ರೀತಿ ಸೇಮ್. ಆರ್ಡರ್ ಆಫ್ ಪ್ರೆಸಿಡೆನ್ಸ್ ಪ್ರಕಾರ ಯಾವುದಕ್ಕೆ ಫಸ್ಟ್ ಪ್ರಿಫರೆನ್ಸ್ ಕೊಡಬೇಕು ಅಂತ ಬ್ರ್ಯಾಕೆಟ್ ಇದೆ. ಯಾವ ಬ್ರ್ಯಾಕೆಟ್ ಫಸ್ಟ್ ಪ್ರಿಫರೆನ್ಸ್ ನಾವು ಕೊಡಬೇಕಾಗಿರೋದು? ಈ ಬ್ರ್ಯಾಕೆಟಿಗೆ, ಈ ಬ್ರ್ಯಾಕೆಟ್. ಆನಂತರ ಈ ಬ್ರ್ಯಾಕೆಟಿಗೆ ಪ್ರಿಫರೆನ್ಸ್. ಫೈನಲ್ ಆಗಿ ಈ ಬ್ರ್ಯಾಕೆಟಿಗೆ. ಫಸ್ಟ್ ಈ ಬ್ರ್ಯಾಕೆಟ್ ಇರೋದ್ರಿಂದ ಇಲ್ಲಿ ಇದಕ್ಕೆ ಪ್ರಿಫರೆನ್ಸ್ 6 - 4 2. ಆನಂತರ ಡಿವಿಷನ್ ಎಲ್ಲಿದೆ? ಇದರಲ್ಲಿ ಯಾವುದೂ ಡಿವಿಷನ್ ಇಲ್ಲ. ಆನಂತರ ಮಲ್ಟಿಪ್ಲಿಕೇಶನ್ ಇದೆ. ಈ ಬ್ರ್ಯಾಕೆಟ್ನ ತೆಗೆದುಬಿಡ್ತೀವಿ ನೆಕ್ಸ್ಟ್ ಪ್ರಾಸೆಸಲ್ಲಿ. ಇದನ್ನು ಫ್ಲವರ್ ಬ್ರ್ಯಾಕೆಟ್ ಹಂಗೆ ಇಟ್ಕೊಳ್ತೀವಿ. ನಂತರ ಈ ನೋಡಿ ಡಿವಿಷನ್ ಎಲ್ಲಿ ಇಲ್ಲ ಈ ಬ್ರ್ಯಾಕೆಟಲ್ಲಿ. ಇಷ್ಟು ಮಾತ್ರ ನೋಡಬೇಕು. ಇದನ್ನು ಆಮೇಲೆ ನೋಡ್ಕೋಬೇಕು. ಬ್ರ್ಯಾಕೆಟ್ ಫಸ್ಟು ಸಾಲ್ವ್ ಮಾಡ್ಕೊತ ಬರಬೇಕು. 4 2 8. ಆನಂತರ ಎಡಿಷನ್ ಮಾಡಬೇಕು. ಇಲ್ಲಿ 4 ಇಲ್ಲಿ ಇಂಟು ಇದೆ ಅಲ್ವಾ, ಹಂಗಾಗಿ ಇಲ್ಲಿ ಇಂಟು ಮಾಡಬೇಕು, ಇಲ್ಲಿ ಇಂಟು ಮಾಡಬೇಕು. ಇಲ್ಲಿ ಬಂದಿರೋ ಆನ್ಸರ್ 2. ಬ್ರ್ಯಾಕೆಟ್ ತೆಗಿಬೇಕು ಆ್ಯಕ್ಚುಲಿ ನಾನಿಲ್ಲಿ.
ಇಲ್ಲಿ ಬ್ರ್ಯಾಕೆಟ್ ತೆಗಿಬೇಕು ಆ್ಯಕ್ಚುಲಿ ನಾನು 4 ಇಂಟು 2 8 ಬರುತ್ತೆ ಪ್ಲಸ್ ಹಂಗೆ ಇಟ್ಕೊಂಡಿದ್ದೀನಿ. ಇಲ್ಲಿ 4 2 8 ಬರುತ್ತೆ -3 ಹಂಗೆ ಇಟ್ಕೊಂಡು ಇಲ್ಲಿ 8 -3 ಮಾಡಬೇಕು. ಡೈರೆಕ್ಟಾಗಿ ಬರೋದಿಲ್ಲ ನಾನು, ನೆಕ್ಸ್ಟ್ ಪ್ರೊಸೆಸ್ಸಿಗೆ ತಗೊಂಡೋಗಿ ಈ 13 ಹಂಗೆ ಬರ್ಕೊಂತ ಫೈನಲಲ್ಲಿ ಮಾಡ್ಬೇಕು ಅದನ್ನು. ಈಗ ಎಡಿಷನ್ಗೆ ಪ್ರಿಫರೆನ್ಸ್ ಫಸ್ಟ್, ಇದು ಮೈನಸ್ ಇದೆ ಅಲ್ವಾ, ಇಲ್ಲಿ ಎಡಿಷನ್ ಇದೆ. 8 8 16 ಆಗುತ್ತೆ -3, ಅವಾಗ 16 -3 13 ಬರುತ್ತೆ. ಈ 13 ಆಮೇಲೆ ರಿಮೂವ್ ದ ಫ್ಲವರ್ ಬ್ರ್ಯಾಕೆಟ್ ಮಾಡ್ಕೊಂಡು ನಂತರ 13 / 13 ಮಾಡಿದರೆ 1 ಬರುತ್ತೆ. ಸಮ್ಟೈಮ್ಸ್ ಎಕ್ಸ್ನ ವ್ಯಾಲ್ಯೂ ಕಂಡುಹಿಡಿಯೋದಕ್ಕೆ ಕೊಡ್ತಾರೆ, ಅವಾಗ ಏನು ಮಾಡ್ತಾ ಫಸ್ಟ್ ಡಿವಿಷನ್ನು ಆಮೇಲೆ ಮಲ್ಟಿಪ್ಲಿಕೇಶನ್. ಇಲ್ಲಿ =62 ಅಂತ ಕೊಟ್ಟಿರ್ತಾರಲ್ವ, ಅದನ್ನು ಸಾಲ್ವ್ ಮಾಡಬೇಕಾಗುತ್ತೆ. ಈಗ ಹೆಂಗೆ ಗೊತ್ತಾ, ಇಲ್ಲಿ ಮಾಡಿದಾರೋಣ ಡೈಲಿ 15 ಇಂಟು 24 ಡಿವೈಡ್ ಬೈ ಇದೆ ಅಲ್ವಾ, ಹಾಗಾಗಿ ಕೆಳಗಡೆ ಎಕ್ಸ್ ಅಂತ ಹಾಕೊಂಡಿದ್ದೀನಿ. +4 - 2 = 62. 15 ಇಂಟು 24 ಡಿವೈಡ್ ಬೈ ಎಕ್ಸ್. ಇದರಲ್ಲಿ ಫಸ್ಟು ಮಲ್ಟಿಪ್ಲಿಕೇಶನ್ ಮಾಡ್ಬೇಕಲ್ವ, ನಾನು ಆಮೇಲೆ ಮಾಡ್ಕೊತೀನಿ, ಅಂದರೆ ಈಗಲೂ ಮಾಡ್ಕೋಬೋದು. ಈಗ ಮಾಡ್ಕೊಂಡ್ರೆ ಎಷ್ಟು ಬರುತ್ತೆ ಟೋಟಲು, ಇಲ್ಲಿ 360 ಬರುತ್ತೆ ಅಂತ ಇಲ್ಲೇ ಬರ್ಕೋಬೇಕಿತ್ತು. ಆ್ಯಕ್ಚುಲಿ ನಾನು 360 ಹೆಂಗೆ ಬರಬೇಕಿತ್ತು ಗೊತ್ತಾ, ಇಲ್ಲಿ ಆ್ಯಕ್ಚುಲಿ ಡಿವೈಡ್ ಬೈ ಇರೋದ್ರಿಂದ ನಾವು ಮಾಡೋವಾಗಿಲ್ಲ, ಆಮೇಲೆ ಮಾಡಬೇಕು ಇದನ್ನು. ಆಮೇಲೆ 4 - 2 2 ಆಗುತ್ತಲ್ವ, = 62. ಆವಾಗ ನಾವು ನೆಕ್ಸ್ಟ್ ಪ್ರೊಸೆಸಲ್ಲಿ ಇಂಟು ಮಾಡೋದನ್ನು 15 ಇಂಟು 24, ಆವಾಗ 360 ಆಗುತ್ತೆ. ಡೈರೆಕ್ಟಾಗಿ ಬರ್ಬಿಟ್ಟಿನಿ. 15 ಇಂಟು 24 ಡಿವೈಡ್ ಬೈ ಎಕ್ಸ್ = 60 ಇದೆ ಅಲ್ವಾ. ಇನ್ನು 50 ಇಂಟು 24 ಮಾಡಿದರೆ ಸೇಮ್ ಇದೆ, 360 ಬರುತ್ತೆ ಅಲ್ವಾ. 360 ಎಕ್ಸ್ = 60. ಅವಾಗ ಎಕ್ಸ್ನ ಇಲ್ಲಿ ಕಳಿಸಿ 60ನ ಇಲ್ಲಿಗೆ ತರೋಣ. 360 ಡಿವೈಡ್ ಬೈ 60 = ಈ ಎಕ್ಸ್ ಇಲ್ಲಿಗೆ ಹೋಗುತ್ತೆ. 0 ಕ್ಯಾನ್ಸಲ್, 6 1 6 6 36, ಅಂದರೆ ಎಕ್ಸ್ ಬೆಲೆಯನ್ನು 6 ಅಂತ. ಇಲ್ಲ 6. ಆಗಲೇ ನಿಮಗೊಂದು ಬೇಸಿಕ್ ಫಾರ್ಮುಲಾಸ್ ಅಂತ ಅಂದ್ಬಿಟ್ಟು ಹಾಕಿದ್ದಲ್ವ, ಇಲ್ಲಿ a + b² a - b² a² - b². ಇಲ್ಲಿ ಯಾವ ಫಾರ್ಮುಲಾ ಅಪ್ಲೈ ಆಗುತ್ತೆ ನೋಡಿ, a² - b² ಫಾರ್ಮುಲಾ, a + b × a - b, ಈ ಫಾರ್ಮುಲಾ ಅಪ್ಲೈ ಆಗುತ್ತೆ. ಸೇಮ್ ಅದೇ ರೀತಿ ಫಾರ್ಮುಲೆಲ್ಲ ಹಾಕಿ ಡಿಸ್ಟ್ರಿಬ್ಯೂಟ್ ಮಾಡಿ ಸಾಲ್ವ್ ಮಾಡೋದು. ಸೇಮ್ ಆಗಲೇ ಈಗ ಮಾಡಿದ್ನಲ್ಲ ಅದೇ ಫಾರ್ಮುಲಾ, ಇದು ಪ್ರಾಬ್ಲಮ್ ಇಲ್ಲಿದೆ. ನೆಕ್ಸ್ಟು ಇದು ಸೇಮ್ ಅದೇ ಎಲ್ಲ ಅದೇ ರೀತಿ ಮಾಡಬೇಕೆಲ್ಲ ನೋಡಿ. ಒಂದು ಮಾಡ್ಬಿಡೋಣ. ಯಾವ ರೀತಿ ಕೂಡ ಗೊತ್ತಾ, ಪಿನ ವ್ಯಾಲ್ಯೂ ಏನು ಫೈಂಡ್ ಔಟ್ ಮಾಡ್ಬೇಕಂತೆ. ಇಲ್ಲಿ ಪಿ ಇದು ಆ್ಯಕ್ಚುಲಿ ಪಿ ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ಬೇಕು. ಇದರಲ್ಲಿ ಕ್ವಶನ್ ಬರ್ಕೊಂಬಿಡೋ ನಿಮಗೆ 25 3 + 4p ಡಿವೈಡ್ ಬೈ 12 ಆಫ್ 5 - 3 × 8 = 6. ಫಸ್ಟ್ ಇದರಲ್ಲಿ ಏನು ಮಾಡೋರು ಗೊತ್ತಾ, ಬ್ರ್ಯಾಕೆಟ್ ಇದೆಯಲ್ವಾ, ಬ್ರ್ಯಾಕೆಟ್ನ ಹಂಗೆ ಇಟ್ಕೊಂಡವ್ರೆ, ಡಿವೈಡ್ ಬೈ ಇದೆ ಇಲ್ಲಿ. ಇದನ್ನು ಯಾವ ರೀತಿ, ಇದನ್ನ ಆಫ್ ಇರೋದನ್ನ ರಿಮೂವ್ ಮಾಡ್ಕೊಂಡು ಇಂಟು ಬರ್ಕೋಣ. 25 3 + 4p ಈ ಡಿವೈಡ್ ಬೈ ಐತಲ್ವ, ಕೆಳಗಡೆ 12 ಅಂತ ಬರೆಯೋ ಬದಲು ಇಂಟು 1/2 ಬರೆಯೋದಲ್ವ, ಅಂದರೆ ಇಂಟು 1 ಮಾಡಿದರೆ ಇದೇ ಬರುತ್ತೆ, ಇದೇ ಇಂಟು 1 ಮಾಡಿದರೆ ಇದೇ ಬರುತ್ತೆ. ಅಥವಾ ನಾವು ಹಿಂಗೂ ಬರಿಬೋದು, ಇಲ್ಲ ಡಿವೈಡ್ ಬೈ 12 ಈ 1/12 ಬರೋ ಬದಲು ಡೈರೆಕ್ಟ್ 12 ಬರಿಬೋದು. ಈ ಆಫ್ ಅಂದರೆ ಇಂಟು ಈ 5 ಇಲ್ಲಿ -3 × 8 = 6 ಅಲ್ವಾ. ಇದನ್ನು ಈಗ ನೆಕ್ಸ್ಟ್ ಏನದು 25, ಇದನ್ನು ಇಂಟು ಮಾಡ್ಕೊಂಬಿಡೋಣ ಈಗಲೇ. 25 × 3 75 + 25 × 4 100p ಡಿವೈಡ್ ಬೈ 12 ಇಂಟು 5 -3, ಇದನ್ನು ಇಂಟು ಮಾಡ್ಕೊಂಬಿಡೋಣ. 8 3 24 = 6. ಸಾರಿ, ಫಸ್ಟು ಬುಡಮಸ್ ರೂಲ್ ಪ್ರಕಾರ ನಾವು ಹಾಫ್ ಇಂಟು ಮಾಡಬೇಕಿತ್ತು. ಫಸ್ಟು 12 × 5 ಮಾಡಬೇಕಿತ್ತಲ್ವ, ರಾಂಗ್ ಮಾಡ್ಬಿಟ್ಟು ಇಲ್ಲಿ 12 5 ಎಷ್ಟು 60 ಆಗುತ್ತೆ. ಈಗ ಬರೀಬೋದಿತ್ತು. 12 5 60 ಅಲ್ವಾ,
12ಗೆ ಬರೋದ್ರಿಂದ 12 5 60, ಇಲ್ಲಿ 60 ಬರೋದು. ಇವಾಗ ಅದೇ ರೀತಿ -8 3 24 = 6 ಅಲ್ವಾ. ಇಲ್ಲಿ 60 ಏನಿಲ್ಲ, -24 ಡೈರೆಕ್ಟ್. ಇದು ಈ -24 ಕಡೆ ಕಳಿಸೋಣ. 75 + 100p / 60 = ಈ -24 ಕಡೆ ಕಳಿಸಿದ್ರೆ +24 ಆಗುತ್ತೆ. +24 + 6 30 ಆಗುತ್ತೆ. ಇದನ್ನ ಈ ಕಡೆಯಲ್ಲಿ ಕಳಿಸೋಣ, ಇಂಟು ಆಗುತ್ತೆ ಇಲ್ಲಿ. 75 + 100p = 30 × 60 ಇದನ್ನ ಇಂಟು ಮಾಡಿ ಇದನ್ನ ಈ ಕಡೆ ಕಳಿಸೋಣ. 6 3 0 ಎಷ್ಟು? 18 ಅಲ್ವಾ. ಈ 00 10 1800. ಈ 75 + 100p = 1800. ಈ 75ನ ಆ ಕಡೆ ಕಳಿಸೋಣ. ಎಷ್ಟಾಗುತ್ತೆ ಅವಾಗ? ಅದನ್ನು ಇಲ್ಲಿ ಟ್ರೈ ಮಾಡೋಣ. 75 ಅಂದರೆ ಈ ಕಡೆ ಹೋದರೆ 100p ಉಳಿತಲ್ವಾ. 100p = 1725. p = 100 1725 / 100 ಎಷ್ಟು ಬಂತು? p = 100 ones 100 117s 1700 ಆಗುತ್ತೆ. ಪಾಯಿಂಟ್ ಇಟ್ಕೊಂಡೆ ಅವಾಗ 10 100 ones ಈಗ 250 ಬರೋ 250 ಆಗುತ್ತಲ್ವ. ಪಾಯಿಂಟ್ ಇಟ್ಕೊಂಡು 25 ಮಿಕ್ಕೊಂಡಿತ್ತು, ಅದಕ್ಕೆ ಒಂದು ಪಾಯಿಂಟ್ ಇಟ್ಕೊಂಡು 0 250. 100 2s 200 ಇನ್ನು 50 ಮಿಕ್ಕೊಳ್ಳುತ್ತೆ. ಪಾಯಿಂಟ್ ಇರೋದ್ರಿಂದ ಇನ್ನೊಂದು 0 ಹಾಕ್ಕೊಂಡೆ 500 ಆಗುತ್ತೆ. 100 5s 500. p = 17.25. ಇಲ್ಲಿ ಅವ್ರು ಅದೇ ಥರ ಮಾಡಿರೋದು, ಬಟ್ ಫ್ರ್ಯಾಕ್ಷನ್ನಲ್ಲಿ ಬರೆದ್ಬಿಟ್ಟವ್ರೆ. 69 / 4 ಮಾಡಿದರೆ ಎಷ್ಟು ಬರುತ್ತೆ ನೋಡಿ. 69 / 4 ಇದೆ ಅಲ್ವಾ. 69 / 4 4 ones 4 ones ಇನ್ನು 2 ಉಳ್ಕೊಳ್ಳುತ್ತೆ. 4 7s 28 29 28 ಹೋದರೆ ಇನ್ನು 1 ಮಿಕ್ಕೊಳ್ಳುತ್ತೆ. ಪಾಯಿಂಟ್ ಇಟ್ಕೊಂಡು 0 ಇಟ್ಕೊಂಡ್ರೆ 4 ones 4 2s 8 ಆಗುತ್ತೆ. ಇನ್ನು 2 ಮಿಕ್ಕೊಳ್ಳುತ್ತೆ. 4 2s 8 ಅಲ್ವಾ. 10ಅಲ್ಲಿ 8 ಹೋದರೆ 2 ಮಿಕ್ಕೊಳ್ಳುತ್ತೆ. ಈ ಪಾಯಿಂಟ್ ಇರೋದ್ರಿಂದ ಇನ್ನೊಂದು 0. 4 1s 4 5s 20 17.25 17.25 ಅದೇ ಆನ್ಸರ್. ಅವ್ರ ಫ್ರ್ಯಾಕ್ಷನಲ್ಲಿ 69 ಈ ಫ್ರ್ಯಾಕ್ಷನಲ್ಲಿ ಹೆಂಗೆ ಬರೋದು 69 / 4 ಐತಲ್ಲ. ಇದು ಫ್ರ್ಯಾಕ್ಷನಿಗೆ ಯಾವ ರೀತಿ ಕನ್ವರ್ಟ್ ಮಾಡೋದಂದರೆ ಇಲ್ಲೇ ಬರುತ್ತೆ ನೋಡಿ. ಈ ರೀತಿ ಮಾಡ್ಕೋಬೋದು ನೀವು. 69 / 4 ಐತಲ್ವಾ. 4 1s 4 ಇಂಟು ಮಿಕ್ಕೊಳ್ಳುತ್ತೆ 9 ಕ್ಯಾರಿ. 4 7s 28 ಇನ್ನೊಂದು ಮಿಕ್ಕೊಳ್ಳುತ್ತೆ ಇಲ್ಲಿ. ಈ ರಿಮೈಂಡರ್ ಏನಿದೆ ಅಲ್ವ, ಇದು ರಿಮೈಂಡರು, ಇದು ಕೋಶೆಂಟು, ಇದು ಡಿವೈಡರು, ಇದು ಡಿವೈಡೆಂಡ್ ಅಂತ ಕರೀತಾರೆ. ಇದು ಡಿವೈಡರ್. ಈಗ ಇಲ್ಲಿ ರಿಮೈಂಡರ್ ಯಾವಾಗಲೂ ಮೇಲ್ಗಡೆ ಬರ್ಕೋಬೇಕು. ಕೋಶೆಂಟು ಕೆಳಗಡೆ ಇರಬೇಕು. ಇಲ್ಲೇನಿದೆ ಅಲ್ವಾ 17. ಇದು ಡಿವೈಡರ್, ಇಲ್ಲಿ 4 ಬರ್ಕೋಬೇಕು. 17 4s ಇದು ಯಾವ ರೀತಿ ಗೊತ್ತಾಗಿರೋದು ಆನ್ಸರ್ ಹೆಂಗೆ ಬರುತ್ತೆ ಗೊತ್ತಾ. 17 4s 68 ಆಗುತ್ತೆ. ಇಲ್ಲಿ ಇಂಟು ಇಲ್ಲಿ ಪ್ಲಸ್ ಮಾಡ್ಕೋಬೇಕು. ಅವಾಗ ನಮಗೆ ಆನ್ಸರ್ 69 / ಈಗ +1 ಐತೆ ಅಲ್ವಾ. 69 / ಇನ್ನೇನು 17 ಬರುತ್ತೆ. ಆ್ಯಕ್ಚುಲಿ ತಪ್ಪು ಹೇಳ್ಬಿಟ್ಟೆ, 4 ಆಗ್ತದೆ ಅಲ್ವಾ. ಡಿವೈಡರ್ ಕೆಳಗಡೆ ಹಾಕಬೇಕಿತ್ತು. ಕ್ವಶಂಟ್ ಈ ಕಡೆ ಹಾಕ್ಬೇಕು.
ಸಾರಿ, ರಿಮೈಂಡರ್ ಮೇಲೆ ಇರಬೇಕು, ಡಿವೈಡರ್ ಕೆಳಗಡೆ ಇರಬೇಕು, ಕೋಶೆಂಟು ಇಲ್ಲಿ ವರ್ಕ್ ಆಗಬೇಕು. 14 7s 68. ಇಲ್ಲಿ ಇದಕ್ಕೆ ಇಂಟು ಅನ್ಕೋಬೇಕು, ಇದಕ್ಕೂ ಪ್ಲಸ್ ಮಾಡ್ಕೋಬೇಕು. ಫೈನಲಲ್ಲಿ ಈ ಆನ್ಸರ್ ಬರುತ್ತಲ್ಲ ನಮಗೆ 14 7s 68. ಇಲ್ಲಿ ಪ್ಲಸ್ 1 ಇರೋದ್ರಿಂದ +1 / 4 ಕೆಳಗಡೆ ಇದನ್ನು ಅದಂಗೆ ಮಾಡ್ಕೋಬೇಕು. 69 / 4 ಆಗುತ್ತೆ. ನೆಕ್ಸ್ಟ್ ಅದೇ ರೀತಿ ಸೇಮ್ ಇದ್ದಾವೆ, ನೀವು ಮಾಡ್ಕೊಳ್ಳಿ. ಫಸ್ಟ್ ಪ್ರಿಫರೆನ್ಸ್ ಯಾವುದು ಕೊಡ್ತೀರಾ ಇದರಲ್ಲಿ? ಫಸ್ಟ್ ಯಾವುದು? ಈ ಓಪನ್ ಬ್ರಾಕೆಟ್ ಇದೆ ಇಲ್ಲಿ, ಈ ಬ್ರಾಕೆಟಿಗೆ ಫಸ್ಟ್ ಪ್ರಿಫರೆನ್ಸು, ಆನಂತರ ಈ ಬ್ರಾಕೆಟ್ಸ್ಗೆ, ಆಮೇಲೆ ಆಫ್ ಇದೆ ಇಲ್ಲಿ ಬೋರ್ಡ್ ಮಾಸ್ ಅಲ್ವಾ, ಬೋರ್ಡ್ ಮಾಸ್ ಬ್ರಾಕೆಟಿಗೆ ಪ್ರಿಫರೆನ್ಸ್, ಆಮೇಲೆ ಆಫಿಗೆ. ಇವೆಲ್ಲ ಬ್ರಾಕೆಟ್ ಆದಮೇಲೆ ಆಫಿಗೆ ಬರಬೇಕು. ಈ ಎರಡಕ್ಕೂ ಇಂಟು ಮಾಡ್ಬೇಕು ಅಂತ ಆಫ್ ಇದೆ. ಆಮೇಲೆ ಮಲ್ಟಿಪ್ಲಿಕೇಶನ್ ಇದೆ, ಮಲ್ಟಿಪ್ಲಿಕೇಶನ್ ಫಸ್ಟು ಇಲ್ಲ ಡಿವಿಷನ್ ಇದೆ ಅಲ್ವಾ, ಫಸ್ಟ್ ಆಮೇಲೆ ಮಲ್ಟಿಪ್ಲಿಕೇಶನ್ ಮಾಡಾದ್ಮೇಲೆ ಇದಕ್ಕೆ ಕೆಳಗಡೆ ಡಿವಿಷನ್ ಮಾಡಬೇಕು. ಆನಂತರ ಇದಕ್ಕೆ ಬಂದಿರೋ ಆನ್ಸರ್ಗೆ ಇದಕ್ಕೆ ಮಲ್ಟಿಪ್ಲಿಕೇಶನ್ ಮಾಡಬೇಕು. ಆಮೇಲೆ ಅಡಿಷನ್ ಇದ್ರೆ ಅಡಿಷನ್, ಸಬ್ಟ್ರಾಕ್ಷನ್ ಇದೆಲ್ಲ ಯಾವುದೂ ಇಲ್ಲ. ಫೈನಲಾಗಿ ಇದು ಮಾಡ್ಕೋಬೇಕಾಗಿದೆ. ಇಲ್ಲಿ ಆನ್ಸರ್ ಗೊತ್ತಾಗ ನೀವು ನೋಡ್ಕೊಳ್ಳಿ. ಇದು ಆನ್ಸರ್ ಇಲ್ಲಿಂದ ಇದು ಇಲ್ಲಿಗೆ ಈ ಕಡೆ ಇದೆ 20. ಫೈನಲಾಗಿ ಆನ್ಸರು 20 ಬರುತ್ತೆ ನೋಡಿ. ಅದೇ ರೀತಿ ಸೇಮ್ ಅಲ್ಲ, ಈ ಥರ ಪ್ರಾಬ್ಲಮ್ಸ್ ಸಮ್ ಟೈಪ್ಸಲ್ಲಿ ಕೇಳ್ತಾರೆ. ಸಮ್ ಟೈಮ್ಸಲ್ಲಿ ಎ ಅಂದರೆ ಪ್ಲಸ್ ಅಂತೆ, ಬಿ ಅಂದರೆ ಇಂಟು ಅಂತೆ, ಸಿ ಅಂದರೆ ಮೈನಸ್ ಅಂದರೆ, ಡಿ ಅಂದರೆ ಡಿವಿಷನ್ ಅಂತೆ. ಈ ನಂಬರ್ಸ್ ಕೊಟ್ಟಿರ್ತಾರೆ, ಅದರ ನಡುವೆ ಎ ಅಂದರೆ ನಾವು ಪ್ಲಸ್ ಹಾಕೋಬೇಕಿಲ್ಲಿ. ನೆಕ್ಸ್ಟು ಎ ಅಂದರೆ ಕೂಡ ಇಲ್ಲಿ ಪ್ಲಸ್ ಐತೆ. ಇದು ಈ ಥರ ಅಲ್ಲ, ಏನಿಲ್ಲಿ ಈ ಚಿಹ್ನೆನ ಏನು ಬದಲಾಯಿಸಿದರೆ 14 ಆನ್ಸರ್ ಬರುತ್ತೆ ಅಂತ. ಇಲ್ಲಿ ಏನು ಹಾಕಿದರೆ ಇಲ್ಲಿ 14 ಆನ್ಸರ್ ಬರುತ್ತೆ ಅಂತ. ಇಲ್ಲಿ ಅಂದರೆ ಪ್ಲಸ್ ಮಾಡ್ಕೊಂಡ್ರೆ ಇಲ್ಲಿ ಪ್ಲಸ್ ಮಾಡಿದರೆ 196, ಇದನ್ನು 12 + 2 ಮಾಡಿದರೆ 14 ಆಗುತ್ತೆ. ಇಲ್ಲಿ ಡಿವಿಷನ್ 14 ಬರಬೇಕಂದ್ರೆ ನಾವು ಇಂಟು ಮಾಡಿಬಿಟ್ರೆ ಜಾಸ್ತಿ ಆಗಿಬಿಡುತ್ತೆ ನಂಬರ್. ಈಗಲೇ 196 14 ಇದೆ, ಇಂಟು ಮಾಡಿಬಿಟ್ರೆ ಇನ್ನೂ ಜಾಸ್ತಿ ನಂಬರ್ ಬರುತ್ತೆ 14ಗಿನ. ಹಾಗಾಗಿ ಪ್ಲಸ್ ಮಾಡಿದ್ರು ಕೂಡ ಇನ್ನೂ ಜಾಸ್ತಿ ಬರುತ್ತೆ, ಮೈನಸ್ ಮಾಡಿದ್ರು ಕೂಡ 178 ಸಮಥಿಂಗ್ ಆ ಥರ, 182 ಆ ಥರ ಸಮಥಿಂಗ್ ಬರುತ್ತೆ. ಅಲ್ಲವಾಗ 14 ಬರ್ಬೇಕಂದ್ರೆ ನಾವು ಡಿವಿಷನ್ ಮಾಡಲೇಬೇಕು. 14 14s 196, 14 ಸ್ಕ್ವೇರು 13 ಸ್ಕ್ವೇರ್ ಎಷ್ಟು 169, 12 ಸ್ಕ್ವೇರ್ ಎಷ್ಟು 144, 14 ಸ್ಕ್ವೇರು 196, 14 ಈ ಥರ ಮಾಡಿ 196 / 14, 14 1s 14 1s, ಇನ್ನೆಷ್ಟು ಉಳಿತು 5, 56 ಆಗುತ್ತೆ. 14 4s 56, 14 ಆನ್ಸರ್. 14 = 14. ಇಲ್ಲಿ ಯಾವ ಚಿಹ್ನೆ ಹಾಕಿದರೆ 14 ಆಗುತ್ತೆ ಅಂತ ಇಲ್ಲಿ ಡಿವೈಡ್ ಮಾಡ್ತಾರೆ. ಅದೇ ರೀತಿ ಸೇಮ್ ಈ ಚಿಹ್ನೆನ ಈ ಜಾಗದಲ್ಲಿ ಹಾಕಂತ ಹೋಗ್ಬೇಕು. ಸೇಮ್ ಅದೇ ರೀತಿ ಇದು ಸೇಮ್. ಇದು ಸೇಮ್ ಅದೇ ರೀತಿ ಯಾವುದಕ್ಕೆ ಪ್ರಿಫರೆನ್ಸ್ ಫಸ್ಟ್ ಮಾಡ್ಕೊತ ಹೋಗ್ಬೇಕು. ಇದು ಕೂಡ ಇದು ಈಗ ಜಸ್ಟ್ ಇಲ್ಲಿ ಮಾಡಿದ್ವಲ್ಲ 69 / 4ನ ಯಾವ ರೀತಿ ಫ್ರ್ಯಾಕ್ಷನ್ಸಲ್ಲಿ ಇನ್ನೂ ಬರ್ಕೋಬೋದು ಅಂತ. ಇಲ್ಲಿ ಎಷ್ಟು ಬರ್ಕೊಂಡು ಇಲ್ಲಿ 17 ಬರೋದಲ್ಲ, 17 1/4 ಈ ರೀತಿ ಕೊಟ್ಟವ್ರೆ. ನಾವು ಅವಾಗ ಇಲ್ಲಿ ಏನು ಮಾಡಬೇಕು, ಇಲ್ಲೇನು ಇದಕ್ಕೆ ಇಂಟು ಮಾಡಬೇಕು, ಇದಕ್ಕೂ ಬಂದಿರೋ ಆನ್ಸರ್ +2 ಮಾಡಬೇಕು, ಇದಕ್ಕೆ ಇಂಟು ಮಾಡಬೇಕು. 15 4s ಎಷ್ಟು 60, ಇಲ್ಲಿ ಮೇಲ್ಗಡೆ ಚಿಹ್ನೆ ಏನಾಗುತ್ತೆ ಪ್ಲಸ್. 15 4 60 + 1 61 / 4 ಆಗುತ್ತೆ. ಅದೇ ರೀತಿ 3 4s 12, ಇಲ್ಲಿ ಪ್ಲಸ್ 12 + 3 15 / 4 ಆಗುತ್ತೆ. ಅದೇ ರೀತಿ ಇಲ್ಲಿ 15 / 4, 7 5s 35, ಇಲ್ಲಿ ಇಂಟು, ಇಲ್ಲಿ ಈ ಪ್ಲೇಸಲ್ಲಿ ಇಲ್ಲಿ ಪ್ಲಸ್ 7 5s 35, ಇಲ್ಲಿ +2 37 / 5. ಅದೇ ರೀತಿನ ಸಾಲ್ವ್ ಮಾಡ್ಕೊಂಡು ಹೋಗ್ಬೇಕು. ನೀವು ಎಲ್ಲದಕ್ಕೂ LCM ತಗೋಬೇಕು, ಅಂದರೆ LCM ತಗೊಂಡು ಕ್ಯಾಲ್ಕುಲೇಷನ್ ಮಾಡ್ಕೊಂಡು ಹೋಗ್ಬೇಕು. LCM ಪ್ರೀವಿಯಸ್ ಕ್ಲಾಸಲ್ಲಿ ಹೇಳ್ಕೊಟ್ಟಿದ್ದೀನಿ, LCM HCF ಅದೆಲ್ಲ, ಅದನ್ನು ನೋಡ್ಕೊಂಡು ಸಾಲ್ವ್ ಮಾಡಿ. ಸಾಲ್ವ್ ಮಾಡಿಬಿಡೋಣಿದೆ.
ಈಗ ಕ್ಯಾಲ್ಕುಲೇಷನ್ ಮಾಡೋದು ಗೊತ್ತಾಯ್ತಲ್ಲ. 6 3 = 18 ಪ್ಲಸ್ 2 20 / 3 ಡೈರೆಕ್ಟ್ ಆಗಿ ಬರ್ಕತ್ತೀವಿ. 20 / 3 ಪ್ಲಸ್ 61 / 4 ಪ್ಲಸ್ 15 / 4 ಮೈನಸ್ 37 / 5. LCM ಎಲ್ಲದಕ್ಕೂ LCM ಫಸ್ಟ್ ಎಡಿಷನ್, ಮಲ್ಟಿಪ್ಲಿಕೇಶನ್ನು, ಡಿವಿಷನ್ ಅವು ಯಾವ ಇಲ್ಲ, ಪ್ಲಸ್ ಮೈನಸ್ ಇರೋದಿಲ್ಲ. ಎಲ್ಲದಕ್ಕೂ LCM ತೆಗಿಬೇಕು. 3 4 5 3 4 5. ಯಾವುದೇ ಒಂದು ಟೇಬಲ್ಸಲ್ಲಿ 3 4 5 ಯಾವುದ್ರಲ್ಲೂ ಹೋಗಲ್ಲ. ಹಾಗಾಗಿ ಇದೇ LCM ಆಗಿರುತ್ತೆ. ಇವು ಇಂಟು ಮಾಡಬೇಕು. 3 4 = 12 12 5 = 60. LCM 60 / 20 / 3 20 / 3 LCM ಏನು ಬರುತ್ತೆ 60. 3 1 = 3 20 ಅಲ್ವಾ. 20 × 20 400 ಬರ್ಕೊಂಡ್ವಿ. ಅದೇ ರೀತಿ ಇದನ್ನು ಸಾಲ್ವ್ ಮಾಡಬೇಕು. 61 / 4 ಇಂಟು LCM 60. 4 1 = 4 1 ಇಂಟು ಮಿಕ್ಕಳುತ್ತೆ 20 ಆಗುತ್ತೆ. 4 5 = 20 ಅಂದರೆ 15 ಇಂಟು 61 ಮಾಡಬೇಕು. 15 ಇಂಟು 61 ಮಾಡಿದರೆ ಎಷ್ಟು ಬರುತ್ತೆ? 1 5 = 5 1 1 = 1 6 5 = 30 6 1 = 6 6 1 9 5 1 9. ಇಲ್ಲಿ ಪ್ಲಸ್ ಐತೆ, ಪ್ಲಸ್ ಎಷ್ಟು 9 1 5. ಇಲ್ಲಿ ನೆಕ್ಸ್ಟ್ ಪ್ಲಸ್ ಇದೆ. 15 / 4 LCM 60 ಸೇಮ್ ಇದೆ. 15 ಬರುತ್ತಲ್ವ. 4 1 = ಏನು ಮಾಡಿ 20 60 ಕಳಿಸಿದ್ವಲ್ಲ. 4 1 = 4 1 ಇನ್ 20 ಬರುತ್ತೆ. 4 5 = 20. 15 × 15 ಸ್ಕ್ವೇರ್ಸ್ ಗೊತ್ತಿರೋದು ನಿಮಗೆ 225 ಮೈನಸ್ 37 / 5 LCM 60. 5 1 = 5 1 ಇನ್ನು ಒಂದು ಮಿಕ್ಕಳುತ್ತೆ 10 ಆಗುತ್ತೆ. 5 2 = 10. 37 ಇಂಟು 12 ಮಾಡಿದರೆ ಎಷ್ಟು ಬರುತ್ತೆ? 2 7 = 14 2 3 = 6 ಪ್ಲಸ್ 1 ಕ್ಯಾರಿ 7 1 7 = 7 3 = 3 ಎಷ್ಟಾಯಿತು? 4 7 7 = 14 3 1 4 ಮೈನಸ್ 4 4 4 ಆಗುತ್ತೆ. ಅವಾಗ ಇದನ್ನೆಲ್ಲ ಎಡಿಷನ್ ಮಾಡಿ 3 ಇದನ್ನು ಅವಾಗ ಮೈನಸ್ ಮಾಡಿ ಅವಾಗ ಆನ್ಸರ್ ಎಷ್ಟು ಬರುತ್ತೆ? ಎಷ್ಟು ಬರುತ್ತಪ್ಪ ಮಾಡ್ಬಿಡೋದರಿ. 400 915 ಅಂದರೆ 1315 ಆಗುತ್ತಾ. ನಂತರ 225 ಇದಕ್ಕೆ ಆ್ಯಡ್ ಮಾಡಿ 5 5 0 4 5 1 1540 ಮೈನಸ್ ಇದನ್ನು ಮಾಡಬೇಕು. 4 4 4 10 ಕ್ಯಾರಿ 10 6 ಅಲ್ವಾ. 9ಅಲ್ಲಿ 4 ಹೋದರೆ 5 ಇಲ್ಲಿ 0 1 ಅವಾಗ ಏನು ಸಿಗುತ್ತೆ ನಿಮಗೆ? 1056 / 60 ಫೈನಲ್ ಆಗಿ ಅವಾಗ ಕ್ಯಾನ್ಸಲ್ ಮಾಡ್ಕೊತ ಹೋಗ್ಬೇಕು ಫೈನಲ್ ಫ್ರ್ಯಾಕ್ಷನ್ವರೆಗೂ. 2 3 = 0 ಹಂಗೆ 2 5 2 2 = 4 ಇನ್ನೊಂದು ಮಿಕ್ಕಳುತ್ತೆ. 2 8 = 16 2 15 0 2 2 0 2 6 2 4 ಇನ್ನು 3 ಟೇಬಲ್ಸಲ್ಲಿ ಹೋಗುತ್ತಾ ಚೆಕ್ ಮಾಡಬೇಕು. ಇದು ಮಿಕ್ಕಿರೋದಷ್ಟು 264 15 ಅಲ್ವಾ. 264 / 15 ಇದನ್ನು ಕ್ಯಾನ್ಸಲ್ ಮಾಡಬೇಕು. 3 ಹೋಗುತ್ತೆ. 3 5 = 15 3 7 = 21 3 8 = 24 ಇನ್ನೂ 2 ಮಿಕ್ಕಳುತ್ತೆ. 26 24 ಹೋದರೆ 2 ಇನ್ನು 24 3 8 = 24 88 / 5 88 / 5 ಮಾಡಬೇಕು. ಓಕೆ ಇದು ಸೇಮ್ ಅದೇ ಡಿವಿಷನ್ ಮೆಥಡಲ್ಲಿ ಇನ್ನೂ ಫ್ರ್ಯಾಕ್ಷನ್ಸಲ್ಲಿ ಕಳಿಸ್ಬೇಕು. 88 / 5 5 1 = 5 ಇನ್ 3 ಈ ಕೆಳಗಡೆ ಕ್ಯಾರಿ 8 5 5 7 = 35 ಆಗುತ್ತೆ. ಇನ್ನು ಮಿಕ್ಕಳು 3 ರಿಮೈಂಡರು ಮೇಲೆ ಬರ್ಕೋಬೇಕು. ಡಿವೈಡರು 5 ಕೆಳಗೆ ಬರ್ಕೋಬೇಕು. ಕೋಶಂಟು 17 ಇದೇನಿತ್ತು ಎಡಿಷನ್ ಏನಕ್ಕೆ ತಪ್ಪು ಮಾಡೋದು? ಆನ್ಸರ್ ಇಲ್ಲಿದೆ ನೋಡಿ. 18 4/5 ಆಗುತ್ತೆ. ನಮ್ಮದು 17 3/5 ಹೊಟ್ಟಿದೆ. ಏನು ತಪ್ಪಾಯಿತು? 40 950 ಇಲ್ಲಿ ಇದೆಯಲ್ಲ
ಇಲ್ಲಿ 454 /60 ಇದೆ. ನಂತರ ಇದು 150 1056 ಬರೆದ್ಬಿಟ್ಟಿವಿ. ಆ್ಯಕ್ಚುಲಿ ಇದು ಏನಾಗುತ್ತಿಲ್ಲಿ ಶಿಟ್ 9 + 3 ಎಷ್ಟು 13 4 ಹೋದ್ರೆ 9 ಆಗುತ್ತೆ. ಓಕೆ 1096 ಆಗಬೇಕಿತ್ತು, ಇದು 56 ಆಗ್ಬಿಟ್ಟದೆ. 15 ಸ್ವಲ್ಪ 1096 / 60 ಆಗಬೇಕಿತ್ತು. ನಾನು 1056 / 60 ಮಾಡಿಬಿಟ್ಟಿದ್ದೀನಿ. ಸೇಮ್ ಅದೇ ರೀತಿ ಕ್ಯಾನ್ಸಲ್ ಮಾಡ್ಕೊಂತ ಹೋಗಿ ಈ ಫ್ರ್ಯಾಕ್ಷನಲ್ಲಿ ಬರುತ್ತೆ ನೋಡಿ ಆನ್ಸರ್ ಇದೆ 18 4/15. ನಾನು ಸ್ವಲ್ಪ ಕ್ಯಾಲ್ಕುಲೇಷನ್ ತಗೊಂಡಿದೆ. ಇದನ್ನು ಹಾಕೊಂಡು ಕ್ಯಾಲ್ಕುಲೇಷನ್ ಮಾಡ್ಕೊಂತ ಹೋಗಿ ಬರುತ್ತೆ ಆನ್ಸರ್. ಇನ್ನೆಲ್ಲ ಸೇಮ್ ಅದೇ ರೀತಿ ಮಾಡಬೇಕು. ಇನ್ನು ಇಲ್ಲಿ ಯಾವ ಚಿಹ್ನೆ ಬರುತ್ತೆ ಅಂತ ಈ ಥರ ಕೊಟ್ಟಿರ್ತಾರೆ. ಇಲ್ಲಿ ಯಾವ ಚಿಹ್ನೆ ಬರುತ್ತೆ ಅಂತ, ಇದು ಈಕ್ವಲ್ಸ್, ಇದು ಆ್ಯಕ್ಚುಲಿ 34 ಯಾವ ಚಿಹ್ನೆಗಳನ್ನು ಯೂಸ್ ಮಾಡಿದರೆ 34 ಬರುತ್ತೆ ಅಂತ ಆನ್ಸರು. ಈ ಆಪ್ಷನ್ಸ್ನ ಯೂಸ್ ಮಾಡಬೇಕು. ಇಲ್ಲಿ ಪ್ಲಸ್ ಹಾಕೋರೆ, ಇಲ್ಲಿ ಡಿವಿಷನು, ಇಲ್ಲಿ ಸಬ್ಟ್ರಾಕ್ಷನು, ಇಲ್ಲಿ ಮಲ್ಟಿಪ್ಲಿಕೇಶನು, ಇಲ್ಲಿ ಈಕ್ವಲ್ ಟು ಹಾಕಿದರೆ 34 ಅಂತ ಅರ್ಥ. ನಾವು ಇಲ್ಲಿ ಈಸಿಯಾಗಿ ಫೈಂಡ್ ಮಾಡೋದಾದರೆ ಬೇಗ ಡಿವಿಷನ್ ಇಲ್ಲಿ ಯಾವುದನ್ನು ಡಿವೈಡ್ ಆಗುತ್ತೆ ಅಂತ ಚೆಕ್ ಮಾಡ್ಕೋಬೇಕಾಗುತ್ತೆ. ಫಸ್ಟು ಇದಕ್ಕೆ ಡಿವೈಡ್ ಮಾಡಿ ಚೆಕ್, ಇದು ಹೋಗೋಲ್ಲ. ಈ ಮಗ್ಗಿ ಮತ್ತು ಈ ಮಗ್ಗಿ ಒಳಗಡೆ ಯಾವ್ದಾರು ನಂಬರ್ ಬರುತ್ತಾ, 8 7 56 ಬರುತ್ತೆ. ಡಿವಿಷನ್ ಬರ್ಬೋದು ಇಲ್ಲಿ ಫಸ್ಟ್ ಅಂತ ನಮಗೆ ಒಂದು ಸ್ವಲ್ಪ ಲಾಜಿಕ್ನ ಅಪ್ಲೈ ಮಾಡ್ಬೇಕು ಇಲ್ಲಿ. ಅದೇ ರೀತಿ ನೋಡಿ, ಇಲ್ಲಿ ಯಾವುದರ ಟೇಬಲ್ಸಲ್ಲಿ ಹೋಗುತ್ತಾ 35 ಹೋಗುತ್ತೆ ನೋಡಿ. ಇಲ್ಲಿ ಇದು ಹೋಗುತ್ತೆ, ಚಾನ್ಸಸ್ ಇದೆ. ಇಲ್ಲಿ ಕೂಡ ಚಾನ್ಸಸ್ ಇದೆ, ಇಲ್ಲಿ ಚಾನ್ಸಸ್ ಇದೆ. ಇಲ್ಲಿ ಆದರೆ ಒಂದು ಹತ್ರ ಡಿವಿಷನ್ ಬರುತ್ತೆ ಅಂತ. ಇದು 3 ಪ್ಲೇಸಸಲ್ಲಿ ನೋಡಿ, ಇದು ಡಿವೈಡ್ ಆಗಲ್ಲ, ಇದು ಡಿವೈಡ್ ಆಗುತ್ತೆ. 7 5 35 ಆಗುತ್ತೆ. ಇದು ಕೂಡ ಡಿವೈಡ್ ಆಗಲ್ಲ, ಯಾಕಂದರೆ ಈ ಕಡೆ ಬಂದಿರೋದ್ರೆ, ಈ ಕಡೆ ದೊಡ್ಡ ನಂಬರ್ ಇರೋದ್ರಿಂದ ಈ ಡಿವಿಷನ್ ಹಾಕಿದರೆ ಪಾಯಿಂಟ್ ಸಮಥಿಂಗ್ ಬಂದ್ಬಿಡುತ್ತೆ. 7 ಡಿವೈಡ್ ಇದ್ದರೆ ಇಲ್ಲಿ 7/14 ಆಗಿಬಿಡುತ್ತೆ. 14 7 ಹೋಗಲ್ಲಲ್ವಾ, ಹಾಗಾಗಿ ಪಾಯಿಂಟ್ ಸಮಥಿಂಗ್ ಬರುತ್ತೆ. ಹಾಗಾಗಿ ಇಲ್ಲಿ ಇಂಟು ಏನಾದರೂ ಬರ್ಬೋದು, ಇಲ್ಲಿ ಡಿವಿಷನ್ ಬರೋಲ್ಲ ಅಂತ ಅರ್ಥ ಆಗುತ್ತೆ. ಇಲ್ಲಿ ಡಿವಿಷನ್ ಬರುತ್ತೆ. ಇಲ್ಲಿ ಬಂದರೆ ಡಿವಿಷನ್ ಬಂದರೆ 2 ಕೆಳಗಡೆ ಹೋಗುತ್ತಲ್ವ, 14 / 2 ಮಾಡಿದರೆ 7 ಬರುತ್ತೆ. ಹಾಗಾಗಿ ಚಾನ್ಸಸ್ಸು ಡಿವಿಷನ್ ಇಲ್ಲಿ 2 ಬರೋ ಚಾನ್ಸಸ್ ಇರುತ್ತೆ. ಅಲ್ಲಿ ಆಪ್ಷನ್ ಚೆಕ್ ಮಾಡಬೇಕಾಗುತ್ತೆ. ಈ ಪ್ಲೇಸಸ್ಸಲ್ಲಿ ಡಿವಿಷನ್ ಯಾವುದಿದೆ, ಇಲ್ಲಿದೆ, ಅಂದರೆ = 43 ಇಲ್ಲ. ಇದು ಇಲ್ಲಿ ಯಾವ ಡಿವಿಷನ್ ಇದೆ ಅಂತ ನೋಡ್ಕೋಬೇಕು. ಅದೇ ರೀತಿ ಸೇಮ್ ಇವೆಲ್ಲ. ಕ್ವಶನ್ ಮೇಲ್ಗಡೆ ಬೇಸ್ಡ್ ಆನ್ ಪ್ರೆಸಿಡೆನ್ಸ್ ಅಂದರೆ ಪ್ರಿಫರೆನ್ಸ್ ಯಾವುದಕ್ಕೆ ಕೊಡಬೇಕು ಅಂದ್ಬಿಟ್ಟು ಈ ಫಾರ್ಮುಲಾ. ಫಸ್ಟು ಯಾವುದೇ ಒಂದು ಕ್ವಶನಲ್ಲಿ ಬ್ರಾಕೆಟ್ ಇದ್ದರೆ ಫಸ್ಟ್ ಬ್ರಾಕೆಟಿಗೆ ಪ್ರಿಫರೆನ್ಸ್ ಕೊಡಬೇಕು ಅಂತ. ಅನಂತರ ಆಫ್ ಬರೆದಿದ್ದೀನಲ್ವ, ಅದಕ್ಕೆ ಪ್ರಿಫರೆನ್ಸ್ ಕೊಡಬೇಕು ಅಂತ. ಆನಂತರ ಡಿ ಅಂದರೆ ಡಿವಿಷನ್ನು, ಎಮ್ ಅಂದರೆ ಮಲ್ಟಿಪ್ಲಿಕೇಶನ್ನು, ಎ ಅಂದರೆ ಎಡಿಷನ್ನು, ಎಸ್ ಅಂದರೆ ಸಬ್ಟ್ರಾಕ್ಷನ್. ಇದರ ಪ್ರಕಾರ ನಾವು ಕ್ವಶನ್ಸ್ನ ಸಾಲ್ವ್ ಮಾಡಬೇಕು. ಫಸ್ಟು ಬ್ರಾಕೆಟ್ ಇದೆ ಇಲ್ಲ ಅಂತ ಚೆಕ್ ಮಾಡಬೇಕು, ಆಮೇಲೆ ಆಫ್, ಆಮೇಲೆ ಡಿವಿಷನ್ನು, ಆಮೇಲೆ ಮಲ್ಟಿಪ್ಲಿಕೇಶನ್, ಆಮೇಲೆ ಅಡಿಷನ್, ಸಬ್ಟ್ರಾಕ್ಷನ್. ಇದೇ ಆರ್ಡ್ರಲ್ಲಿ ನಾವು ಕ್ವಶನ್ಸನ್ನು ಸಾಲ್ವ್ ಮಾಡಬೇಕು. ಈ ಎಕ್ಸಾಂಪಲ್ಲು ಎಕ್ಸಾಂಪಲು 125 - 73 + 48 - 37 + 99. ಇದನ್ನು ಯಾವ ರೀತಿ, ಫಸ್ಟ್ ಪ್ರಿಫರೆನ್ಸ್ ಬ್ರಾಕೆಟ್ ಇದೆಯಲ್ಲ ಅಂತ ಚೆಕ್ ಮಾಡಿ. ಎಲ್ಲಿ ಬ್ರಾಕೆಟ್ ಇಲ್ಲ, ಆಫ್ ಇಲ್ಲ, ಡಿವಿಷನ್ ಇಲ್ಲ, ಮಲ್ಟಿಪ್ಲಿಕೇಶನ್ ಇಲ್ಲ, ಇದರಲ್ಲಿ ಎಡಿಷನ್ ಇದೆ ಅಲ್ವಾ, ಎಡಿಷನ್ ಇದೆ. ಈಗ ಮತ್ತೆ ಸಬ್ಟ್ರಾಕ್ಷನ್ ಇದೆ.
ಸಬ್ಟ್ರಾಕ್ಷನ್ ಇದೆ ಅಲ್ವಾ, ಸಬ್ಟ್ರಾಕ್ಷನ್ ಇದೆ. ಫಸ್ಟು ಪ್ರಿಫರೆನ್ಸ್ ಯಾವುದು ಕೊಡಬೇಕು ನಾವೀಗ, ಇದರ ರೂಲ್ ಪ್ರಕಾರ ಎಡಿಷನ್ ಬಂದರೆ ಫಸ್ಟ್ ಎಡಿಷನಿಗೆ ಕೊಡುವ ಅಂತ. ಅಂದರೆ ಇಲ್ಲಿ ಇರೋದು ಎಡಿಷನ್ನು ಮತ್ತು ಸಬ್ಟ್ರಾಕ್ಷನ್, ಇದರಿಂದ ಎಡಿಷನ್ ಸಬ್ಟ್ರಾಕ್ಷನ್ ಫಸ್ಟ್ ಪ್ರಿಫರೆನ್ಸ್ ಯಾವುದು ಕೊಡಬೇಕಂದ್ರೆ ಎಡಿಷನಿಗೆ ಎಡಿಷನ್ ಮಾಡ್ಬೇಕು. ಯಾವುದಕ್ಕೆ ಎಡಿಷನ್ ಮಾಡಬೇಕು, ಇಲ್ಲಿ 48 ಪ್ಲಸ್ 48 ಇದೆ, ಇಲ್ಲಿ 99 ಇದೆ, ಇಲ್ಲಿ 125 ಇದೆ. ಏನಿಲ್ಲ ಅಂದರೆ ಇಲ್ಲಿ ಪ್ಲಸ್ ಇರುತ್ತೆ ಅಂತ. ಹಾಗಾಗಿ ಮೂರನ್ನು ಪ್ಲಸ್ ಮಾಡೋಣ. 125 48 99 980 17 17 5 22 9 2 2 4 4 4 8 8 9 17 272 ಆಗುತ್ತೆ. 272 ಹಂಗೆ ಬರೋದು. ಈಗ ಮೈನಸ್ ಇರೋ ನೋಡ್ಕೊಳ್ಳಿ, ಮೈನಸ್ 73 ಇದೆ, ಇಲ್ಲಿ ಮೈನಸ್ 137 ಇದೆ. ಈಗ ಮೈನಸ್ ಇದೆ, ಬಟ್ ನಾವು ಮೈನಸ್ ಮಾಡೋಂಗಿಲ್ಲ. ಈಗ ಫಾರ್ಮುಲಾಸ್ ಬರ್ತವೆ ಅಂದರೆ ಯಾವ ರೀತಿ, ಬೇಸಿಕ್ ಮೈನಸ್ ಇಂಟು ಮೈನಸ್ ಇದ್ದರೆ ಪ್ಲಸ್ ಆಗುತ್ತೆ, ಪ್ಲಸ್ ಇಂಟು ಮೈನಸ್ ಇದ್ದರೆ ಮೈನಸ್ ಆಗುತ್ತೆ, ಮೈನಸ್ ಇಂಟು ಪ್ಲಸ್ ಇದ್ದರೆ ಇದು ಮೈನಸ್ ಆಗುತ್ತೆ, ಪ್ಲಸ್ ಇಂಟು ಪ್ಲಸ್ ಇದ್ದರೆ ಇದು ಪ್ಲಸ್ ಆಗುತ್ತೆ ಅಂತ. ಬಟ್ ಇಲ್ಲಿ ಇಂಟು ಇಲ್ಲ, ಬಟ್ ಸೆಂಟ್ರಲ್ಲಿ ಇಂಟು ಇಲ್ಲಿ ಮೈನಸ್ ಇದೆ, ಮೈನಸ್ ಇದೆ. ಅಲ್ಲಿ ಇನ್ ಕೇಸ್ ಇಂಟು ಇದ್ದಿದ್ರೆ ಪ್ಲಸ್ ಆಗಿಬಿಡೋದು. ಬಟ್ ಮೈನಸ್ ಇರೋದ್ರಿಂದ ಇದನ್ನು ಆ್ಯಕ್ಚುಲಿ ಪ್ಲಸ್ಸೇ ಮಾಡಬೇಕು, ಬಟ್ ಸೈನನ್ನು ನಾವು ಮೈನಸ್ ಆಗಿ ಹಂಗೆ ಇಟ್ಕೋಬೇಕು. ಓಕೆನಾ, ದೊಡ್ಡ ಸೈನ್ ಏನಿದೆ ಇದರಲ್ಲಿ ಅದನ್ನು ಮೈನಸ್ ಹಂಗೆ ಮೈನಸ್ ಇಟ್ಕೊಂಡು ಇದನ್ನು ಆ್ಯಡ್ ಮಾಡಬೇಕು. 73 ಮತ್ತು 37 ಎಷ್ಟಾಗುತ್ತೆ, 210 ಆಗುತ್ತೆ, ಹೆಚ್ಚು ಕಡಿಮೆ 210 ಆಗ್ಬೋದು. 272 ಒಳಗಡೆ ಈ ಮೈನಸ್ ಸಿಂಬಲ್ ಹಂಗೆ ಇಟ್ಕೊಂಡು 210 ಎರಡು ಮೈನಸ್ ಮಾಡಿದರೆ 62 ಬರುತ್ತೆ ಆನ್ಸರ್, 62.